ಅತ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಶಾಸ್ತ್ರಪುರಾಣಾನಾಂ ಏಕವಾಕ್ಯತ್ವಸಾಧಕಾನ್ ಶಿಷ್ಯಾತಿ ವತ್ಸಲಾನ್ ಧೀರಾನ್ ಬಾಳಗಾರು ಗುರೂನ್ ಭಜೆ. ಶರ್ವಾದಿವೃಂದಾರಕಮೌಳಿವೃಂದಂ ಏಣಾಯತೆ ಯನ್ನಖಚಂದ್ರವೃಂದೇ ಆನಂದತೀರ್ಥಾರ್ಯ ಶಿರೋಮಣೇಸ್ತತ್ ಪಾದಾರವಿಂದಂ ಪ್ರಣಮಾಮಿ ನಿತ್ಯಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಲಕ್ಷ್ಮೀಕರತಲಾಂಭೋಜ ಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾ ಚಕ್ರವರ್ತಿನಂ. ಶ್ರೀಮಧ್ವಸಂಸೇವನಲಬ್ಧಶುದ್ಧ ವಿದ್ಯಾಸುಧಾಂಭೋ ನಿದಯೋ ಮಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಸ್ಯಾನ್ಮಯಿ ನಿತ್ಯಮೇಷಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪದ್ಮನಾಭತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನಾ. ಇವತ್ತು ವೃಂದಾವನದ ಪದ್ಧತಿಯನ್ನು ನೋಡ್ತೇವೆ ಅಂತಂದರೆ ಅದು ಅಲ್ಲಿಂದಲೇ ಆರಂಭ. ಅಲ್ಲಿ ತನಕ ಗಂಗಾದಿ ನದಿಗಳಲ್ಲಿ ಶರೀರವನ್ನು ಹಾಕಿಬಿಡಬೇಕು. ನಂತರದಲ್ಲೂ ಕೂಡ ಎಷ್ಟೋ ಯತಿಗಳದ್ದು ಸಿಗೋಲ್ಲ. ಈಗ ಆಚಾರ್ಯರ ಶಿಷ್ಯರೇ ಬೇರೆ ಬೇರೆ ಏನು ಹೃಷಿಕೇಶಾದಿ ದೊಡ್ಡ ದೊಡ್ಡ ಯತಿಗಳಿದ್ದಾರೆ. ಅಲ್ಲಿ ವಿಷ್ಣುತೀರ್ಥರೊಬ್ಬರು ಮಾತ್ರ ಶರೀರ ತ್ಯಾಗ ಮಾಡಿಲ್ಲ. ಶ್ರೀಮದಾಚಾರ್ಯರು ಬದರಿಕಾಶ್ರಮ ಪ್ರವೇಶ ಮಾಡಿದಂತೆ ಕುಮಾರ ಪರ್ವತದಲ್ಲಿ ಸುಬ್ರಹ್ಮಣ್ಯ ಬೆಟ್ಟ ಅಲ್ಲಿ ಹೋಗಿ ಅದ್ಯಾಪಿ ಕೂತು ಬಿಟ್ಟಿದ್ದಾರೆ. ವಾದರಾಡಿ ಸ್ವಾಮಿಗಳವರ ಕಾಲದಲ್ಲಿ ದರ್ಶನ ಕೊಟ್ಟಿದ್ರು. ಅವ್ರಿಗೊಂದು ಪ್ರತೀಕವನ್ನು, ಹಯಗ್ರೀವ ದೇವರ ಪ್ರತೀಕವನ್ನು ಕೂಡ ಕೊಟ್ಟು ಕಳಿಸಿದ್ರು ಅಂತಿದೆ. ಅದರಿಂದ ಅದ್ಯಾಪಿ ಇರೋರು, ಮುಂದೆ ಬರುವವರು 36,000 ವರ್ಷ ದೇವತಾಮಾನದಲ್ಲಿ, ಅವರ ಲೆಕ್ಕಾಚಾರದಲ್ಲಿ ಒಂದು 100 ವರ್ಷ ಆದ ಮೇಲೆ ಮತ್ತೆ ಇಲ್ಲಿಗೆ ಬರ್ತಾರೆ. ಹೀಗಿರುವವರಾದ್ದರಿಂದ ಅವರೊಬ್ಬರದ ಲೆಕ್ಕಾಚಾರ ಬಿಟ್ಟರೆ ಇನ್ನು ಅಧೋಕ್ಷಜ ತೀರ್ಥರು, ವಾಮನ ತೀರ್ಥರು, ನರಸಿಂಹ ತೀರ್ಥರು ಎಲ್ಲರದು ವೃಂದಾವನ ಇದೆ ಅಂತ ಪಟ್ಟಿ ಮಾಡ್ಲಿಕ್ಕೆ ಬರೋಲ್ಲ. ಅಥವಾ ಆ ಪರಂಪರೆಯ ಎಲ್ಲರ ವೃಂದಾವನಗಳು ಹೀಗಿದ್ದಾವೆ ಅಂತಿಲ್ಲ. ನೋಡಬಹುದು. ಉಡುಪಿ ಕಡೆಯಲ್ಲಿ ಜಂಬಿಟಿಗೆ ಎದ್ದು ಒಂದು ವೃಂದಾವನ ಮಾಡಿರ್ತಾರೆ. ಅಲ್ಲ ಕಲ್ಲಿಂದು ಅಲ್ಲ, ಜಂಬಿಟಿಗೆ ಅಂತ ಬರ್ತದೆ. ಜಂಬಿಟಿಗೆ ಅಂದರೆ ಈ ಕೆಂಪು ಬಾವಿಗೆಲ್ಲ ಕಟ್ಟಲಿಕ್ಕೂ ಬಳಕೆ ಮಾಡ್ತಾರೆ, ಮನೆ ಕಟ್ಟಲಿಕ್ಕೂ ಬಳಕೆ ಮಾಡ್ತಾರೆ. ದಪ್ಪ ದಪ್ಪನ ಇಟ್ಟಿಗೆ, ಅದರಲ್ಲೆಲ್ಲ ರಂಧ್ರಗಳು ಇರ್ತವೆ. ಬಾವಿಗೆ ಹಾಕಿಬಿಟ್ಟು ಅದರಿಂದ ನೀರು ಇಳ್ಕೊಂಡು ಬರುತ್ತೆ. ಅಂಥದ್ದು ಬರೀ ಅದರದ್ದು ಒಂದೊಂದು ಇಂಥ ಜಾಗದಲ್ಲಿ ಇದ್ದಾರೆ ಅಂತ ಅಷ್ಟು ಮಾಡಿ ಅದಕ್ಕೊಂದು ತುಳಸಿ ಗಿಡ ಬೆಳೆಸಿಬಿಡೋದು ಅಷ್ಟೇ. ಅದನ್ನು ಅಂದಿದ್ದಾರೆ ವಿಷ್ಣುತೀರ್ಥರೇ ತಮ್ಮ ನ್ಯಾಸ ಪದ್ಧತಿ ಗ್ರಂಥದಲ್ಲಿ, ಸನ್ಯಾಸ ಪದ್ಧತಿ ಗ್ರಂಥದಲ್ಲಿ ವೃಂದಾವನಗಳಿತ್ತು ಅಂತಂದರೆ ಅದಕ್ಕೆ ಕಂಟಕಾದಿಗಳು, ಮುಳ್ಳು ಗಿಳ್ಳು ಗಿಡಗಳು ಬೆಳ್ಕೊಂಡಿರ್ತಾವೆ, ಕಳೆ ಬೆಳೆದಿರುತ್ತೆ. ಅದನ್ನೆಲ್ಲ ಸ್ವಚ್ಛ ಮಾಡಿ ಯಾರು ನಿವಾರಣೆ ಮಾಡ್ತಾರೋ ಅವರಿಗೆ ಅಪಾರ ಪುಣ್ಯ ಇದೆ ಅಂತಂದಿದ್ದಾರೆ. ಅಂದರೆ ವೃಂದಾವನದ ಪದ್ಧತಿಯನ್ನ, ಅದರ ಬಗ್ಗೆ ಸ್ವಲ್ಪ ಪರಿಚಯವನ್ನ ಅವರು ಮಾಡಿಕೊಡ್ತಾರೆ. ಇದು ಮತ್ತಿನ್ಯಾರಲ್ಲೂ ಇಲ್ಲ. ವೃಂದಾವನವನ್ನು ಮಾಡಿ ಅದಕ್ಕೆ ಪೂಜಾ ಮಾಡೋದು ಅಂತನ್ನೋದು ಅವರವರೇ ಹಿರಿಯರು ಯಾರ್ಯಾರು ಅಲ್ಲಲ್ಲಿ ಬಂದಿದ್ದಾರೆ ಅವರವರ ವೃಂದಾವನಕ್ಕೆ ಪೂಜಾ ಅಂತನ್ನೋದು ಅವರವರಿಗೆ, ಆ ಮನೆತನದವರೋ ಯಾರಿಗೂ ವಹಿಸಿರ್ತಾರೋ ಅವ್ರಿಗೂ ಅಷ್ಟಕ್ಕೆ ಸಂಬಂಧಪಟ್ಟಿದ್ದು. ಆ ಮಂತ್ರಾಲಯ ಪ್ರಭುಗಳ ವೃಂದಾವನ ಬಂದ ಮೇಲೆ ಎಲ್ಲರ ಪೆಟ್ಟಿಗೆಯಲ್ಲೂ ವೃಂದಾವನ ಸೇರಿಕೊಳ್ತು. ಆ ವೃಂದಾವನ ಹಸ್ತೋದಕ, ಪಾದೋದಕ, ಪಂಚಾಮೃತ ಅದು ಸ್ವರೂಪನೇ ಬೇರೆ ಆಗೋಯ್ತು ಮತ್ತೆ. ಅದರಿಂದಾಗಿ ಇವುಗಳೆಲ್ಲದರ ಹಿನ್ನೆಲೆಯನ್ನು ನೋಡ್ತಾ ಹೊರಟಾಗ ಮೊದಲು ವೃಂದಾವನ ಆ ಶಬ್ದವನ್ನು ಕೊಟ್ಟು, ಅದಕ್ಕೊಂದು ಅರ್ಥವನ್ನು ಕೊಟ್ಟು, ಅದರ ವ್ಯವಸ್ಥೆಯನ್ನು ಕೊಟ್ಟ ಮಹಾನುಭಾವರು ಇವತ್ತಿನ ಆರಾಧ್ಯ ಪುರುಷರು.
ವಿಚಿತ್ರ ಅಂದರೆ ಅವರು ವೃಂದಾವನಕ್ಕೆ ಪೂಜಾ ಮಾಡುವಾಗ, ಆರಾಧನೆ ಮಾಡುವಾಗ ಗದ್ದಲ. ಆಶ್ಚರ್ಯತಮ ಇದು. ಅಂತಹ ಮಹಾನುಭಾವರ ಅತ್ಯದ್ಭುತವಾದಂತಹ ಜೀವನವನ್ನು ಪೂರ್ಣ ನಾವು ನೋಡಲಿಕ್ಕಾಗದೇ ಇದ್ದರೂ ಅಲ್ಲಲ್ಲಿ ಪಂಡಿತಾಚಾರ್ಯ ಪ್ರಭೃತಿಗಳು ಸ್ವಲ್ಪ ಚಿತ್ರಣ ಮಾಡಿಕೊಟ್ಟಿದ್ದಾರೆ. ಕಾರಣ ಅವರು ಮಾಡಿದ್ದೇ ಈ ಮಧ್ವ ಸಿದ್ಧಾಂತ ದೊಡ್ಡ ಸಾಮ್ರಾಜ್ಯ ಏನಿದೆ, ಇಲ್ಲಿ ತನಕ ಉಳಿದು ಬೆಳೆದು ಬರಬೇಕಾಗಿದ್ದರೆ ಅದಕ್ಕೆ ನಿಜವಾದಂತಹ ಶ್ರೀಮದಾಚಾರ್ಯರ ಮಂತ್ರಿಗಳಂತೆ, ಯಾಕೆ ಅವರು ಮಂತ್ರಿಗಳಾಗಿಯೇ ಇದ್ದವರು, ಆ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂತಹ ಮಹಾನುಭಾವರು ಪದ್ಮನಾಭ ತೀರ್ಥರು ಪೂರ್ವಾಶ್ರಮದಲ್ಲಿ ಶೋಭನೋಪಪದ ನಾಮಕಃ ಅವನ ಶೋಭನ ಭಟ್ರು ಅಂತ ಕೂಗಿದ್ದಾರೆ. ಹೆಸರೇ ಆಗಿತ್ತಂತೆ, ಶೋಭನ ಭಟ್ರು. ಯಾರು ಆ ಹೊಸ ಹೆಸರು ಆಮೇಲೆ ಇಡಲಿಲ್ಲ, ಯಾರಾನ ಇಡಬಹುದು ಶೋಭನ ಅಂತ. ಇದು ಪದ್ಮನಾಭ ತೀರ್ಥರ ಪೂರ್ವಾಶ್ರಮದ ಅತ್ಯದ್ಭುತ ನಾಮಧೇಯ. ಇನ್ನು ಭಟ್ಟ ಅಂತ ಯಾಕೆ ಕೂಗ್ತಾರೆ ಅಂತನ್ನೋದನ್ನು ಅಲ್ಲೇ ತಿಳಿಸಿದ್ದಾರೆ. ಆ ಕಾಲದಲ್ಲಿ ಏನು ಕುರಿತಿದ್ರು, ಯಾಕೆ ಒಂದೊಂದು ಕಾಲಕ್ಕೆ ಒಂದೊಂದು ಶಬ್ದವನ್ನು ಎಲ್ಲೆಲ್ಲೋ ಬಳಕೆ ಮಾಡೋದಿದೆ. ಇವತ್ತು ಶಬ್ದಗಳೆಲ್ಲ ಅಪವ್ಯಯ ಆಗಿದ್ದೇ ಹೆಚ್ಚು. ಶಾಸ್ತ್ರಿ, ದೀಕ್ಷಿತ, ಆಚಾರ್ಯ, ಮತ್ತು ಆಚಾರ ಅಂತ ಕೂಗ್ತಾರಲ್ಲ. ಆಚಾರ ಅಂತ ಯಾರು, ಈ ಬೆಳ್ಳಿ ಬಂಗಾರ ಮಾಡೋನೋ ಇಲ್ಲ ಮರದ ಕೆಲಸ ಅವನು ಆಚಾರ ಅಂತ ಕೂಗ್ತಾರೆ. ಆಚಾರಿ ಅಂತಂತಾರಲ್ಲ, ಮತ್ತೆ ಅವು ಬೇರೆ. ಅದು ಆಚಾರ ಅಂತಂದರೆ ಯಾರು, ಮಠಗಳಲ್ಲಿ ಬಡಿಸೋದೋ ತೀರ್ಥಗಿರ್ತು ಕೊಡೋದೋ ಮಂತ್ರ, ಆಚಾರ ಬಂದರು ಅಂತ ಅಷ್ಟೇ. ಬಹಳ ಅಂದರೆ ಪುರೋಹಿತರು. ಅದು ನಿಜವಾಗ್ಲೂ ಆಚಾರ ಶಬ್ದಾರ್ಥ ಏನಿದೆ, ಆ ಚಿನೋತಿ ಶಾಸ್ತ್ರಾರ್ಥಾನ್ ಆಚಾರಾನ್ ಗ್ರಾಹಯತ್ಯಪಿ ಸ್ವಯಮಾಚರತೆ ಯಸ್ತು ತಮಾಚಾರ್ಯಂ ಪ್ರಚಕ್ಷತೆ. ಹೀಗೆ ದೀಕ್ಷಿತ ಶಬ್ದಕ್ಕೆ, ಶಾಸ್ತ್ರೀಯ ಅನ್ನೋ ಶಬ್ದಕ್ಕೆ ಇವತ್ತು ಯಾವುದೋ ಒಂದು ಪಂಗಡಕ್ಕೆ ಮಾತ್ರ ಉಳ್ಕೊಂಡು ಕೂತಿದೆ ಅದೆಲ್ಲ. ಹಾಗೆ ಭಟ್ಟ ಅಂತಂದರೆ ಅಡಿಗೆ ಮಾಡುವನು ಅಂತ, ಅಡಿಗೆ ಭಟ್ಟ ಅಂತ, ಕೂಚಂ ಭಟ್ಟ, ಅಡಿಗೆ ಭಟ್ಟ, ಹೀಗೆ ಭಟ್ಟ ಅಂತ ಅಲ್ಲೂ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಅದಲ್ಲ, ಭಟ್ಟಾರಕರು, ಪದ್ಮನಾಭ ತೀರ್ಥ, ಪದ್ಮನಾಭ ಭಟ್ಟಾರಕಾಹ ಅಂತ ಅವರನ್ನು ಕೂಗ್ತಿದ್ದಿತ್ತು. ಪದ್ಮನಾಭ ತೀರ್ಥರು ಅಂತ ಆದ ಮೇಲೂ ಭಟ್ಟಾರಕರು ಅನ್ನೋ ಶಬ್ದ ಹೋಗಲಿಲ್ಲ ಅವರಿಗೆ. ಹಾಗಾದ್ರೆ ಭಟ್ಟಾರಕ ಅನ್ನೋದಕ್ಕೆ, ಭಟ್ಟಾರಕ ಶಬ್ದಕ್ಕೆ ಬೇರೆದ್ದೇ ಅರ್ಥ ಇದೆ. ಅದನ್ನು ಪಂಡಿತಾಚಾರ್ಯರು ವಿಸ್ತಾರ ಮಾಡುತ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಮಧ್ಯಗೇಹ ಭಟ್ಟರು ಅಂತ ಹೇಳುವಾಗ ಯಂ ಭಟ್ಟ ಇತ್ಯಭಿವದಂತಿ ಜನ ವಿನೀತಂ, ಯಾವರನ್ನ, ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಯಂ ಭಟ್ಟ ಇತ್ಯಭಿವದಂತಿ ಜನ ವಿನೀತಂ. ಭಾರತ ಮತ್ತು ಪುರಾಣಗಳು, ಇತಿಹಾಸ ಪುರಾಣಗಳು, ಅವುಗಳ ರಹಸ್ಯವನ್ನ, ಅವುಗಳ ರಹಸ್ಯ ಅಂದ್ರೇನು, ಅದು ಉಪನಿಷತ್ತಿಗೆ ವ್ಯಾಖ್ಯಾನ, ಬ್ರಹ್ಮಸೂತ್ರಗಳಿಗೆ ಅದು ವಿಸ್ತಾರ ರೂಪವಾದ ವ್ಯಾಖ್ಯಾನ, ಇದೇ ಅದರ ರಹಸ್ಯ. ಯಾರು ಈ ರಹಸ್ಯವನ್ನ ಬಲ್ಲವರೋ, ಇಷ್ಟೆಲ್ಲ ತಿಳಿದಿದ್ದು ವಿನೀತರಾಗಿದ್ದಾರೋ. ಇದು ಬಹಳ ಆಶ್ಚರ್ಯದ ಮಾತು. ಸ್ವಲ್ಪ ಓದಿದ್ರು, ತಾವೇ ಅಧ್ಯಯನ ಮಾಡಿಕೊಂಡ್ರು, ಕಲ್ತು ಬಿಟ್ರು ಅಂತಂದರೆ ಶುರುವಾಗಿ ಹೋಗುತ್ತೆ. ನಮ್ದು ಎಷ್ಟು ವರ್ಷ ತಪಸ್ಸು, 60 ವರ್ಷ ತಪಸ್ಸು, 70 ವರ್ಷ ತಪಸ್ಸು, ಹೀಗೆಲ್ಲ ಶಬ್ದಗಳು ಬರ್ತಾವೆ. ಆದರೆ ಇದನ್ನೆಲ್ಲ ದೊಡ್ಡವರು ಹೀಗೆ ಬಳಕೆ ಮಾಡ್ತಿರಲಿಲ್ಲ. ಇಷ್ಟೆಲ್ಲ ಇದ್ದರೂ ವಿದ್ಯಾಪ್ರಭಾವ ಅದು ಹೆಚ್ಚಾಗ್ತಾ ಹೋದಾಗೂ ಕೂಡ ಅದು ಎಲ್ಲಿಗೂ ಹೋಗ್ಬೇಕದನ್ನ ವಿನೀತಂ, ಅದು ವಿನಯಾದಿ ಗುಣ ಸಂಪನ್ನತೆಯನ್ನೇ ತಂದು ಕೊಡ್ತಿರಬೇಕು, ಅದು ಸಂಪತ್ತು. ಆ ಕ್ರಮದಲ್ಲಿ ಯಾರು ಇರ್ತಾರೋ ಅವರನ್ನ ಭಟ್ಟರು ಅಂತ ಕೂಗ್ತಿದ್ರು. ಶೋಭನ ಭಟ್ಟರು ಹಾಗಿದ್ದವರು. ಅಷ್ಟೇ ಆದರೂ ಸಾಲದು, ಬರೀ ಏನೋ ಪುರಾಣ ಗಿರಾಣ ಹೇಳ್ಕೊಂಡಿದ್ರು, ವೇದಾಂತ ಪಾಠ ಪ್ರವಚನ ಮಾಡ್ತಾ ಇದ್ರು, ಸಾಂಪ್ರದಾಯಿಕವಾಗಿ ಬಂದಿದ್ದು ಎಷ್ಟೋ ಅವರಿಗೆ ರಹಸ್ಯ ಗೊತ್ತಿತ್ತು, ಆಚಾರ್ಯ ಶಿಷ್ಯರಾಗಿದ್ದರು, ಅಷ್ಟೇ ಅಲ್ಲ ಅಂದರು. ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದಲ್ಲಿ ಬಹಳ ಕೊಂಡಾಡಿದ್ದಾರೆ ಅವರನ್ನು. ಅವರು ಹೇಗಿದ್ದರು ಅಂತ ತೋರಿಸ್ತಾ, ಯಸ್ತು ತಾರ್ಕಿಕ ಶಿಖಾಮಣಿ ಸುದೀಹಿ ವರ್ತಮಾನ ಸಮಯಾನ್ ನಿರಾಕರೋತ್ ವೇದ ಭಾರತ ಪುರಾಣ ನಿಷ್ಠಿತ. ಅವ್ರ ಬಗ್ಗೆ ಒಂದೊಂದು ಗುಣ ಹೇಳ್ತಾ ಬರ್ತಾರೆ. ಅವ್ರು ಎಲ್ಲಿ ಸಿಕ್ಕರು, ಅವ್ರಿಗೂ ಆಚಾರ್ಯರಿಗೂ ಪರಿಚಯ ಆಗಿದ್ದೆ ಹಾಗೆ ಅದನ್ನು ಹೇಳುವ ಪ್ರಸಂಗ. ಶ್ರೀಮದಾಚಾರ್ಯರು ಮೊದಲನೇ ಆವೃತ್ತಿ ಬದರಿಕಾಶ್ರಮವನ್ನು ಪ್ರವೇಶ ಮಾಡಿದಾಗ ನಾವು ಹೋಗೋದೇ ಇಲ್ಲ ಅಂತ ಕೂತ್ಬಿಟ್ಟಿದ್ರು. ಅಲ್ಲೆಲ್ಲ ಬರೀ ಅಯೋಗ್ಯರಿದ್ದಾರೆ, ಅವ್ರಿಗೋಸ್ಕರ ಏನು ಗ್ರಂಥ ನಿರ್ಮಾಣ ಮಾಡಿಕೊಡೋದು, ನಾವು ಹೋಗೋದಿಲ್ಲ ಅಲ್ಲಿಗೆ ಅಂತ ಹೀಗೆ ಕೂತಾಗ ಆಗ ವೇದವ್ಯಾಸ ದೇವರು ಆಗ್ರಹ ಮಾಡಿ ಕಳಿಸಿಕೊಡ್ತಾರೆ. ಇಲ್ಲಪ್ಪ, ನನ್ನ ಸಂತಿ ಸೌಮ್ಯ ಪುರುಷ ಗುಣೋಚಿತಾ
ಯೋಗ್ಯರು ಅಲ್ಲೂ ಇದ್ದಾರೆ. ಮುಂದೆ ದೇವತೆಗಳೆಲ್ಲ ಬರಬೇಕು ಅಂತನ್ನುವ ಬೇಕಾಷ್ಟು ಅದರ ಬಗ್ಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅವರೆಲ್ಲ ಬಂದಾಗ ನೀವು ಮಾರ್ಗದರ್ಶನ ತೋರಿಸಲಿಲ್ಲ ಅಂತಂದರೆ ಅವರು ಯಾರು ಅವರಿಗೆಲ್ಲ ಬೆಳಕು ಚೆಲ್ಲಬೇಕು? ನಿಮ್ಮ ಶಾಸ್ತ್ರ ಅಂತನ್ನೋದೇನಿದೆ ಅದು ಸೂರ್ಯನ ಬೆಳಕಿದ್ದಂತೆ. ಸೂರ್ಯ ಬೆಳಕು ಚೆಲ್ತಾನೆ ಎಂದು ಮಾತ್ರಕ್ಕೆ ಎಲ್ಲರೂ ಬಳಕೆ ಮಾಡಿಕೊಳ್ಳೋಲ್ಲ. ಈ ಸಾಧಾರಣ ಲೋಕದಲ್ಲೇನೆ ಪಕ್ಷಿಗಳನ್ನು ನೋಡಬಹುದು. ಬೇರೆ ಬೇರೆ ಪಕ್ಷಿಗಳು ಸೂರ್ಯ ಬರ್ತಾನೆ ಅಂದರೆ ಮೊದಲೇ ಸಿದ್ಧ ಕಾಯ್ತಿರ್ತಾವೆ, ಸದ್ದು ಮಾಡ್ತಾ, ಗಾನ ಮಾಡ್ತಾ. ಅದೇ ಗೂಬೆ ಸೂರ್ಯ ಬಂದ ಅಂತಂದರೆ ಎಲ್ಲಿ ಕತ್ತಲಿದೆ ಅದನ್ನು ಹುಡ್ಕೊಂಡು ಓಡಿ ಹೋಗುತ್ತದು. ಅಯ್ಯೋ ಸೂರ್ಯ ಬರ್ತಾ ಇದ್ದಾನೆ, ಬೆಳಕು ಬರ್ತಾ ಇದ್ದಾನೆ, ಬೈಕೊಳ್ಳುತ್ತೆ. ಅಂದರೆ ಬೆಳಕಿದ್ದ ಮಾತ್ರಕ್ಕೆ ಎಲ್ಲರೂ ಹೇಗೆ ಬಳಕೆ ಮಾಡಿಕೊಳ್ಳಲ್ವೋ ಹಾಗೆ ನಿಮ್ಮ ಶಾಸ್ತ್ರ ಇದ್ದ ಮಾತ್ರಕ್ಕೆ ಎಲ್ಲರೂ ಏನು ಗ್ರಹಿಸೋಲ್ಲ. ಅದರಿಂದಾಗಿ ಅವಶ್ಯವಾಗಿ ನೀವು ಅದನ್ನು ಗ್ರಂಥವನ್ನು ನಿರ್ಮಾಣ ಮಾಡಿರಿ, ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನವನ್ನು ನಿರ್ಮಾಣ ಮಾಡಿರಿ. ಅದು ಯಾವ ಅಸಜ್ಜನರೂ ಅದನ್ನು ಗ್ರಹಣ ಮಾಡಬಾರದು, ಅದರ ಕಡೆ ಲಕ್ಷ್ಯವೇ ಬರಬಾರದು. ಹಾಗೆ ನಾನು ವರ ಕೊಡ್ತೇನೆ ಎಂದು ನೋಡಿ, ವೇದವ್ಯಾಸ ದೇವರ ವರ ಇದೆ ಅದಕ್ಕೆ. ಶ್ರೀಮದಾಚಾರ್ಯರ ಶ್ರೀಮದ್ ಭಾಷ್ಯಕ್ಕೆ ಅಯೋಗ್ಯರು ಇದನ್ನು ಅಧ್ಯಯನ ಮಾಡಕೂಡುದು, ಅದು ಬೇರೆಯವರಿಗೆ ಅದರ ಕಡೆಯಲ್ಲಿ ಲಕ್ಷ್ಯವೇ ಬರಬಾರದು, ಹಾಗೆ ಮಾಡ್ತೇನೆ. ಅದಕ್ಕೆ ಜ್ಞಾನಿಗಳು ಮಾತ್ರ ಅದನ್ನು ಹಿಡಿಬೇಕು. ಆ ವರವನ್ನು ಕೊಟ್ಟು ಕಳಿಸಿಕೊಡ್ತಾರೆ ಆ ಕಾಲಕ್ಕೆ. ಬರೋ ಹೊತ್ತಿಗೆ ಬಹಳ ದುಃಖಪಟ್ಟುಕೊಂಡು ಬಂದರಂತೆ. ವೇದವ್ಯಾಸ ದೇವರನ್ನು ಬಿಟ್ಟು ಹೋಗೋದು ಹೇಗೆ? ಹೃದಯದಲ್ಲಿ ಅವರನ್ನು ತುಂಬಿಕೊಂಡು ಆ ಕ್ರಮದಿಂದಾಗಿ ತಾವು ಬರೋಣ. ಆಗ ಅಲ್ಲಿಂದ ಇಳಿದು ಬರ್ತಾ ಒಟ್ಟೊಟ್ಟಿಗೆ ಅನೇಕ ಜನೆಯಲ್ಲಿ ಭಿಕ್ಷೆ ಮಾಡಿಸಿದ ಚರಿತ್ರೆಯಲ್ಲೇ ಹೇಳ್ತಾ ಬರ್ತಾರೆ. ಇಳಿದು ಬರಬೇಕಾಗಿದ್ದರೆ ಬದರಿಕಾಶ್ರಮದಿಂದ ಬರಬೇಕಲ್ಲ ದಕ್ಷಿಣ ದೇಶಕ್ಕೆ, ಬರೋದ್ರೊಳಗೆ ಭಾಷ್ಯ ಗ್ರಂಥದ ನಿರ್ಮಾಣ. ಸತ್ಯತೀರ್ಥರ ಎಲ್ಲ ಕೂತು ಅದನ್ನು ರಚನೆ ಮಾಡಿದ್ದಾರೆ. ಸತ್ಯತೀರ್ಥರು ಅಂತಂದರೆ ಇವತ್ತಿನೇನು ಭಂಡಾರಿಕೆರೆ ಮಠ ಇದೆ, ಅದಕ್ಕೆ ಮೂಲ ಪುರುಷರು. ಆಚಾರ್ಯರ ಮೇಲೆ ಪರಮಭಕ್ತಿ ಅವರಿಗೆ. ಆಚಾರ್ಯ ಬದರಿಕಾಶ್ರಮಕ್ಕೆ ಹೋಗ್ತೇನೆ ಅಂತ ಕೂತ ತಾವು ಓಡೋಟೋಗಿದ್ದರು ಅವ್ರ ಜೊತೆಯಲ್ಲಿ. ಆಗೋಲ್ಲ, ಬಹಳ ಕಷ್ಟ, ಆದರೂ ಓಡೋಟೋಗಿದ್ರು. ಅಷ್ಟು ಭಕ್ತಿ. ಕಾರಣ ಆಚಾರ್ಯರಲ್ಲೇನೆ ಆಗಲೇ 3 ಆವೃತ್ತಿ ಐತರೆಯ ಭಾಷ್ಯವನ್ನು ಕೇಳಿದ್ರಂತೆ. ಇತರಾ ಸುತ ಶಾಖಾ ಸ್ವರ್ಥಮಗ್ರ್ಯಂ ಅಶೃಣೋತ್ ಪುರುಸಂಖ್ಯಾತ್ ಎಸ್ ತ್ರಿವಾರಂ 3 ಆವೃತ್ತಿ ಕೇಳಿದ್ರಂತೆ. ಅದಕ್ಕೆ ಅವರನ್ನು ಬಿಟ್ಟಿರ್ಲಿಕ್ಕೆ ಮನಸ್ಸಿಲ್ಲ, ಆ ಜ್ಞಾನದ ಲೋಭ. ಅಂಥವರನ್ನೇ ಹಿಡ್ಕೊಂಡ್ರು, ನೀವು ಬರೀರಿ ಅಂತ ಅಷ್ಟು ಬರೆಸಿಬಿಟ್ಟು ಇಡೀ ಭಾಷ್ಯವನ್ನ ಸತ್ಯತೀರ್ಥ ಇಹ ಭಾಷ್ಯ ಮಾಲಿಕತ್, ಆ ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಈಗ ರಚನೆ ಮಾಡಿದ್ದಾಯಿತು, ಯಾರಿಗೆ ಹೇಳಿದ್ರು ಅಂತ ಬೇಕಲ್ಲ, ಅದಕ್ಕೆ ಈ ಪ್ರಕರಣ ತಗೊಂಡು ಬರಬೇಕಾಗಿದ್ದರೆ ಗೋದಾವರಿ ತೀರದಲ್ಲೇ ಬರ್ತಾರೆ. ಬಂದಾಗ ಒಂದು ದೊಡ್ಡ ಸಭಾ, ಅದು ಆ ಕಾಲಕ್ಕೆ ನಡೀತಿದ್ದಿದ್ದು, ಪದೇ ಪದೇ ನಡೀತಿದ್ದಲ್ಲ, ಬಹಳ ದೀರ್ಘಕಾಲದಲ್ಲಿ ನಡೀತಿದ್ದಂತಹ ಒಂದು ದೊಡ್ಡ ಸಭಾ. ಆ ಸಭೆಯಲ್ಲಿ ಇಡೀ ಭಾರತದಲ್ಲಿ ಅದು ಮಧ್ಯದಲ್ಲಿ ನಡೆಸೋದೇ ಆ ಸೌಕರ್ಯಕ್ಕೆ. ಈ ಕಡೆ ದಕ್ಷಿಣ ದೇಶದಲ್ಲಿರೋ ವಿದ್ವಾಂಸರೆಲ್ಲ ಬರಬೇಕು, ಉತ್ತರ ದೇಶದಲ್ಲಿದ್ದವರು ಬರಬೇಕಲ್ಲಿಗೆ. ಬಂದು ವಿದ್ವಾಂಸರು ವಿದ್ಯಾರ್ಥಿಗಳೆಲ್ಲ ಮತ್ತೆ ಅವರು ಪರೀಕ್ಷಾವನ್ನು ತಗೊಳ್ಬೇಕು. ಅವತ್ತು ಪರೀಕ್ಷಾಕ್ಕಿದ್ದಂತಹ ವ್ಯವಸ್ಥೆ ಒಟ್ಟು 6 ವೈದಿಕ ಸಿದ್ಧಾಂತಗಳು. ನಾವು ವೈದಿಕರು ಅಂತ ಹೇಳಿಕೊಳ್ಳುವಂತಹ ಈ ನೈಯಾಯಿಕರು, ವೈಶೇಷಿಕರು ಅವರು ವೇದ ಪ್ರಮಾಣ ಅಂತ ಒಪ್ಪುತ್ತಾರೆ. ವೈದಿಕ ಸಿದ್ಧಾಂತ ಅಂದರೆ ಅಷ್ಟೇ, ವೇದನೂ ಪ್ರಮಾಣ ಅಂತ ಒಪ್ಪೋರು. ಅದರ ಸ್ವರೂಪ ಬೇರೆ ಬೇರೆ ಹೇಳ್ಕೊತಾರೆ, ಅವರೆಲ್ಲ ಅದನ್ನೆಲ್ಲ ಪೌರುಷೇಯ ಅಂತ ಹೇಳ್ತಾರೆ. ಅದರಂತೇನೆ ಸಾಂಖ್ಯಮತ, ಅದರಲ್ಲೂ ಕೂಡ ಅಲ್ಲಿ ಶೈಶ್ವರ ಸಾಂಖ್ಯಮತ ಮತ್ತು ನಿರೀಶ್ವರ ಸಾಂಖ್ಯವಾದ ಆದರೆ ಅಲ್ಲಿ ಪ್ರಧಾನ ಜಡವೇ ಎಲ್ಲದಕ್ಕಿಂತ ಉತ್ಕೃಷ್ಟ ಅಂತ ಹೇಳೋರು ಅಷ್ಟೇನೆ. ಅದರಲ್ಲಿ ಶೈಶ್ವರ ಸಾಂಖ್ಯಮತ, ಯೋಗಮತ ಹೀಗೆಲ್ಲ ಇದ್ದಾವೆ. ಇನ್ನು ಮೀಮಾಂಸ, ಇವುಗಳ ಎಲ್ಲದರಲ್ಲೂ ಪರೀಕ್ಷಾವನ್ನು ತಗೊಳ್ಬೇಕು. ಅದರಲ್ಲಿ ಯಾರು ಅತ್ಯಂತ ವರಿಷ್ಠರೋ, ಮತ್ತು ಇಷ್ಟೇ ಅಲ್ಲ, ಆ ಕಾಲಕ್ಕೆ ಚಾಲ್ತಿ ಇದ್ದಂತಹ 18 ಶಾಖೆಗಳ ವೇದಗಳ ಪರೀಕ್ಷಾ. ಇದನ್ನೆಲ್ಲ ಷಡಂಗ ಸಮೇತವಾಗಿ ವೇದಗಳನ್ನು ಪರೀಕ್ಷಾ ಕೊಡಬೇಕು. ಇವತ್ತು ಋಕ್ಷಾಖದಲ್ಲಿ ಒಂದೇ ಉಳ್ಕೊಂಡಿರೋದು ಶಾಕಲ ಶಾಖ ಅಂತ. ಆ ಶಾಕಲ ಶಾಖ ಒಂದು ಅಗ್ನಿಮೀಳೆ ಪುರೋಹಿತ ಯಜ್ಞಸ್ಯ, ಇದೇನು ಇವತ್ತು ಪೂರ್ಣ ಸಂಹಿತಾ ಪಾಠ ಇದೆ, ಅದು ಒಂದು ಪೂರ್ಣ ಆಗಿಬಿಟ್ರೆ ಅಸಾಧ್ಯ ವೇದ ವಿದ್ವಾಂಸ ಅಂತ ಇವತ್ತು ಕೂಗೋದು. ಆದರೆ ಅವತ್ತೆಷ್ಟಿತ್ತು ಅಂತಂತಾರೆ, ದ್ವಿನವ ಶಾಖಿಬಿಸುದೀಹಿ, ದ್ವಿನವ 9 18 ಶಾಖಾ ಅವತ್ತಿನ ದಿವಸದಲ್ಲಿ ಅದನ್ನು ಚಾಲ್ತಿಯಲ್ಲಿತ್ತಂತೆ. ಅದಷ್ಟೂ ಪರೀಕ್ಷಾ ತಗೊಳ್ಬೇಕು. ಇದು ಎಲ್ಲದರ ಮೇಲೆ ತುಲನಾ ಮಾಡಿ ಇವನು ಇಡೀ ಭಾರತದಲ್ಲೇ ಅತ್ಯಂತ ಶ್ರೇಷ್ಠ ವಿದ್ವಾಂಸ ಇದ್ದಾನೆ, ಅವನಿಗೆ ಪಾರಿತೋಷಿಕ ಕೊಟ್ಟು ಕಳಿಸೋರು. ಇದು ಅಂತಹ ಪರೀಕ್ಷಾ.
ಆ ಪರೀಕ್ಷಾದಲ್ಲಿ ಶೋಭನ ಭಟ್ರು ಇರ್ತಿದ್ರು. ಯಾಕೆ? ಪರೀಕ್ಷಾ ತಗೊಳ್ಳಿಕ್ಕಲ್ಲ, ಮತ್ತೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಆ ಪದವಿ ಕೊಡಲಿಕ್ಕೆ. ತತ್ರ ಸಂಸದೆ ವರಿಷ್ಠ ಸಮ್ಮತ ಶೋಭನೋಪಪದಭಟ್ಟ ನಾಮಕ ಪೂರ್ಣ ಸಂಖ್ಯ ಮನಮನ್ಮುಹುರ್ಮುದ. ಅವರು ಪರೀಕ್ಷೆ ಮಾಡಿಕೊಟ್ಟಿದ್ದು ಹೀಗೆ ಬಹಳ ದೊಡ್ಡ ವಿದ್ವಾಂಸರು. ಮತ್ತು ಆ ಕಾಲಕ್ಕೆ ಯಸ್ತ್ರೈ ಸಕಲ ಪಕ್ಷ ಶಿಕ್ಷಕ, ತ್ರಯೀ ಪಕ್ಷ, ತ್ರಯೀ ಅಂತಂದರೆ ವೇದ, ವೇದಕ್ಕೆ ಸಂಬಂಧಪಟ್ಟ ಯಾವ್ಯಾವ ಪಕ್ಷಗಳಿದ್ವು ಅಂದರೆ ವೈದಿಕ ಸಿದ್ಧಾಂತಗಳು, ಎಲ್ಲ ಪಕ್ಷಗಳನ್ನು ಶಿಕ್ಷಣ ಮಾಡ್ತಾ ಇದ್ದವರು, ಪಾಠ ಹೇಳ್ಕೊಡ್ತಿದ್ದವರು. ಒಂದೊಂದು ಸಿದ್ಧಾಂತ ಓದೋದೇ ಬಹಳ ಕಠಿಣ ಇದೆ. ಅದರ ಹಿನ್ನೆಲೆಯನ್ನೆಲ್ಲ ತಿಳಿದು, ಅದರಲ್ಲಿ ಪೂರ್ವಮೀಮಾಂಸ ಆಗಿರಬಹುದು, ಉತ್ತರ ಮೀಮಾಂಸ ಆಗಿರಬಹುದು, ಅದಕ್ಕಿರುವ ಅನೇಕ ಭಾಷ್ಯಗಳಾಗಿರಬಹುದು, ಪ್ರತಿಯೊಂದನ್ನು ತಿಳಿದು ಎಲ್ಲ ಪಾಠ ಹೇಳ್ತಿದ್ರಂತೆ. ಇಂಥ ದೊಡ್ಡ ಅಧಿಕಾರಿ ಅಂಥವ್ರು ಆ ಕಾಲದಲ್ಲಿ ಪರೀಕ್ಷಾ ತಗೊಳ್ತಿದ್ದ ಪ್ರಸಂಗದಲ್ಲಿ ಆಚಾರ್ಯರೆಲ್ಲ ಹತ್ತಿರ ಬಂದಿದ್ದಾರೆ ಅಂತ ಅವ್ರು ಭೇಟಿ ಮಾಡುವಂತಹ ಪ್ರಸಂಗ ಬಂದಿದ್ದು. ಅವ್ರನ್ನ ಈ ಸಭಾಕ್ಕೆ ಕರೆಸಬೇಕು, ಅಲ್ಲಿ ನಮಗೂ ಎಷ್ಟೋ ಸಂದೇಹಗಳಿದ್ದಾವೆ, ಅದನ್ನೆಲ್ಲ ಮುಂದಿಡಬೇಕು ಅಂತ ಈ ಕ್ರಮದಿಂದ ಅವ್ರಿಗೆ ಕರೆಸ್ತಾರೆ. ಮತ್ತು ಅವರ ಶೈಲಿಯೂ ಹಾಗಿತ್ತು ಅಂತ ಹೇಳಿದ್ದಾರಲ್ಲಿ. ಅವರು ಬದುಕುತ್ತಿದ್ದಿದ್ದೇ ಹಾಗಿತ್ತು. ಇವತ್ತೆಲ್ಲ ಕೆಲವು ಶಬ್ದಗಳು ಹಿಂದೆ ಹೇಳಿದಂತೆ ಸ್ಮಾರ್ತರು, ವೈಷ್ಣವರು, ಹೀಗೆಲ್ಲ ಶಬ್ದಗಳನ್ನೆಲ್ಲ ಕಲಬೆರಕೆ ಮಾಡಿಟ್ಟಿದ್ದಾರೆ. ಸ್ಮಾರ್ತರು ಬೇರೆ, ವೈಷ್ಣವರು ಬೇರೆ. ಯಾರು ಹೇಳಿದ್ದೋ ಗೊತ್ತಿಲ್ಲ. ಸ್ಮಾರ್ತರು ಅಂತಂದರೆ ಸ್ಮೃತ್ಯುಕ್ತವಾದ ಕರ್ಮಾನುಷ್ಠಾನ ಮಾಡುವವರು. ಅದು ಗೊತ್ತಿಲ್ಲದೆ ಇದ್ದವರಿಗೆ ಬಾಲಕರು ಹುಡುಗರಿಂದ ಮೊದಲಿಂದ ಹೇಳ್ಕೊಟ್ಟಿರ್ತಾರೆ. ಸ್ಮಾರ್ತರು ಅಂದರೆ ಅಡ್ಡಪಟ್ಟಿ ಎಳೆಯೋರು ಅಂತ ಅಲ್ಲ. ಸ್ಮಾರ್ತರು ನಿಜವಾದ ವಿಚಿತ್ರವಾದ ಆ ಶಬ್ದ ಯಾಕೆ ಬಳಕೆ ಬಂತು ಅಂತ ಅನ್ನೋದೇ ಆಶ್ಚರ್ಯ. ಅವರು ವಿವಾದ ಮಾಡೋದೇ ಹಾಗೆ. ಏಕಾದಶಿ ದಿವಸ ಅಂದರೆ ಅದ್ವೈತ ಮತಾವಲಂಬಿಗಳು ಅವರು, ಶಾಂಕರರು, ಅದು ನಿಜವಾದ ಶಬ್ದ ಅವರದ್ದು. ಅವರು ಇವತ್ತು ಶೈವ ಧರ್ಮವನ್ನೇ ಹೆಚ್ಚು ಹಿಡಿದವರು. ಆದರೆ ವೇದವನ್ನು ಒಪ್ಪುತ್ತಾರೆ. ಆದರೆ ಎಷ್ಟು ಅಂತಂದರೆ ವೇದಕ್ಕೆ ಪ್ರಾಧಾನ್ಯ ಹೆಚ್ಚು, ಸ್ಮೃತಿಗಳಿಗೆ ಕಮ್ಮಿ. ಸ್ಮೃತಿಯಲ್ಲಿ ಹೇಳಿದ್ದು ಏಕಾದಶಿ, ಅವರು ಉಪವಾಸ ಮಾಡ್ತಾರೆ. ಏಕಾದಶಿ ಉಪವಾಸ ಮಾಡುವವರು ಅನೇಕ ಜನ ಇದ್ದಾರೆ. ಸ್ಮೃತ್ಯುಕ್ತವಾದ ಕರ್ಮಾನುಷ್ಠಾನಗಳನ್ನು ಅನೇಕ ಮಾಡ್ತಾರೆ. ಆದರೆ ಎರಡಕ್ಕೂ ವಿವಾದ ಬಿದ್ದರೆ ಶ್ರಾದ್ದ ಮಾಡಬೇಕು ಅಂತ ವೇದದಲ್ಲಿ ಹೇಳಿದೆ. ಅದು ಯಾವತ್ತೇ ಆಗಿರಲಿ ಮೃತೇ ಅಹನಿ, ಯಾವತ್ತು ಪಿತೃಗಳು ಮೃತರಾಗಿರ್ತಾರೆ ಅವತ್ತೇ ಶ್ರಾದ್ದ ಮಾಡಬೇಕು ಅಂತ ವೇದ ಹೇಳ್ತದೆ. ಅವತ್ತು ಏಕಾದಶಿ ಬಂದಿದ್ದರೆ ಉಪವಾಸ ಮಾಡಬೇಕು ಅಂತ ಸ್ಮೃತಿ ಹೇಳ್ತದೆ. ಏನು ಮಾಡಬೇಕಾಗ? ಎರಡಕ್ಕೂ ಲಟಾಪಟಿ ಬಂತು. ಅದಕ್ಕಂದ್ರು ಸ್ಮೃತ್ಯುಕ್ತಾನ್ ಪರಿತ್ಯಜ್ಯ, ಸ್ಮೃತ್ಯುಕ್ತ ಕರ್ಮಗಳನ್ನೆಲ್ಲ ತ್ಯಾಗ ಮಾಡಿ ವೈದಿಕಾನೇವ ಆಚರೇತ್, ವೈದಿಕ ಧರ್ಮಗಳನ್ನೇ ಆಚರಣೆ ಮಾಡಬೇಕು ಹೀಗೆ ಹೇಳುವವರು. ಹೀಗಾಗಿ ಏಕಾದಶಿ ದಿವಸ ಶ್ರಾದ್ದ ಬಂದರೆ ಅಲ್ಲಿ ಕ್ಷಣಿಸಿ ಮಾಡ್ತಾರೆ. ಮತ್ತೆ ಎದುರುಗಡೆಯಲ್ಲಿ ಸಾಕ್ಷಾತ್ ಬ್ರಾಹ್ಮಣರನ್ನ, ದರ್ಬೆ ಬ್ರಾಹ್ಮಣರಿಲ್ಲ, ಇವತ್ತಿಗೂ ಎಷ್ಟೋ ಜನ ಮಾಡ್ತಾರೆ. ಎದುರುಗಡೆಯಲ್ಲೇ ಬ್ರಾಹ್ಮಣರನ್ನು ಕೂಡಿಸಿ ಅವ್ರಿಗೂ ಊಟಕ್ಕೆ ಹಾಕಿ ತಾವು ಊಟ ಹೊಡಿತಾರೆ. ಅದನ್ನು ಸ್ಮೃತ್ಯುಕ್ತವಾದದ್ದು ವೇದೋಕ್ತವಾದದ್ದರ ಮಧ್ಯದಲ್ಲಿ ವೇದೋಕ್ತವಾದದ್ದೇ ಹೆಚ್ಚು. ಆದರೂ ವಿಚಿತ್ರ, ಅವರನ್ನು ಸ್ಮಾರ್ತರು ಅಂತ ಕೂಗ್ತಾರೆ. ಅವ್ರು ಸ್ಮೃತ್ಯುಕ್ತವಾದದ್ದು ಹೆಚ್ಚು ಅಂತಂದಿದ್ರೆ ಅವನು ಕೂಗಿದ್ರೆ ಅರ್ಥ ಇರೋದು. ಅಂದರೆ ಹೀಗೆ ಶಬ್ದಗಳಲ್ಲಿ ಯಾವುದೋ ಒಂದು ದೃಷ್ಟಿಯಿಂದಾಗಿ ಅದು ಎಲ್ಲೆಲ್ಲೋ ಸಂಕೋಚ ಆಗಿ ಬಂದು ಹೋಗಿದೆ. ಅದರ ನಿಜವಾದ ರೀತಿಯಲ್ಲಿ ಅವರನ್ನು ಹ್ಯಾಕೆ ಕೂಗ್ತಿದ್ರು? ಅವತ್ತು ಮದ್ದಿಗೆ ಭಟ್ರಾಗಲಿ, ಪಂಡಿತಾಚಾರ್ಯರಾಗಲಿ, ಮತ್ತು ಅದರಂತೇನೆ ಇವರು ಶೋಭನ ಭಟ್ರು, ಇವರೆಲ್ಲೇ ಹೇಗಿದ್ದರು? ಅವತ್ತಿನ ಆಚರಣೆ ಹೇಗಿತ್ತು? ಅವತ್ತಿ ಶೈವಾಚಾರ ಹೆಚ್ಚಿರಲಿಲ್ಲ. ಶಂಕರಾಚಾರ್ಯರನ್ನು ಕೂಡ, ಶಂಕರಾಚಾರ್ಯರು, ಅವರ ಶಿಷ್ಯರು, ಪ್ರಶಿಷ್ಯರು, ಇವರೆಲ್ಲ ಕೃಷ್ಣದೇವರನ್ನು ಸ್ಥಾಪನೆ ಮಾಡಿ ಅವರು ಕೃಷ್ಣದೇವರ ಭಕ್ತರಾಗಿದ್ದರು. ಭಜಗೋವಿಂದಂ ಇತ್ಯಾದಿ ಸ್ತೋತ್ರಗಳನ್ನು ಮಾಡಿದ್ದು, ವೈಷ್ಣವ ಲಾಂಛನಗಳನ್ನೇ ಧಾರಣೆ ಮಾಡ್ತಾ ಇದ್ದರು. ಅವರೆಲ್ಲ ವೈಷ್ಣವರು ಅಂತ ಕಾಣುತ್ತೆ ಅವರ ಗ್ರಂಥಗಳನ್ನೆಲ್ಲ ನೋಡಿದಾಗ. ಶಂಕರಾಚಾರ್ಯರ ಪ್ರಕರಣ ಗ್ರಂಥ ನೋಡಿದರೆ ಪ್ರತಿ ಗ್ರಂಥದಲ್ಲೂ ಹರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಮಾಡ್ತಾರೆ. ಎಷ್ಟೋ ಸ್ತೋತ್ರ ಮಾಡಿದ್ದಾರೆ. ನರಸಿಂಹದೇವರ ಕರಾವಲಂಬನ ಸ್ತೋತ್ರ ಮಾಡಿದ್ದಾರೆ. ಇಷ್ಟೇ ವಿಚಿತ್ರ, ಎಲ್ಲರದೂ ಮಾಡಿದ್ದಾರೆ. ಶಕ್ತಿ, ಪಾರ್ವತಿ, ದುರ್ಗೆ, ಅವತ್ತು ಯಾವುದ್ಯಾವುದಿತ್ತೋ ಪ್ರಧಾನ ದೇವತೆ ಅಂತ ಯಾರು ಗುಂಪಲ್ಲಿ ಹೋದರೆ ನಿಮ್ಮ ದೇವತೆಯೇ ಹೆಚ್ಚು, ಹೀಗೆ ಒಂಥರ ಇದು ಕಾಸ್ಮಾಪಾಲಿಟನ್. ಇದು ಅವತ್ತಿನ ದಿವಸ ಅವ್ರು ಹಾಗೆ ಮಾಡಿದರು. ಎಲ್ಲ ಒಂದು ಧಾತುವಿನದು ಬಂದರೆ ಧಾತುವೇ ಹೆಚ್ಚು ಅಂತಂದು ಹೀಗೆ ವಿಚಿತ್ರವಾಗಿ ಮಾಡಿಕೊಂಡು ಹೋದವರು. ಅವರೊಬ್ಬರನ್ನು ಬಿಟ್ಟರೆ ಅವರ ಮತಾವಲಂಬಿಗಳು ವಿದ್ಯಾರಣ್ಯರು ಬರೋ ತನಕ ಎಲ್ಲ ವೈಷ್ಣವರೇ ಆಗಿದ್ದವರು. ವಿದ್ಯಾರಣ್ಯರ ಕಾಲಕ್ಕೆ ಶೈವಾದ್ವೈತ ಅಂತ ಒಂದು ವಿಶೇಷ ಹುಟ್ಟುಕೊಳ್ತು. ವೈಷ್ಣವರಾದರೂ ಕೂಡ ಅಲ್ಲಿ ಪೂಜಾಗಿಜೆ ಎಲ್ಲ ಪರಬ್ರಹ್ಮ ಎಲ್ಲ ಒಂದೇ ನಾವು ಅಂತ ಹೇಳ್ತಿದ್ದವರು. ಆದರೂ ಪೂಜಾದಿ ಪದ್ಧತಿ ಬೇಕಲ್ಲ ಅಂತ ಆಮೇಲೆ ಸೃಷ್ಟಿ ಮಾಡಿಕೊಂಡ್ರು ಅವರು ಬೇರೆದ್ದನ್ನೆಲ್ಲ, ಲಿಂಗ ಪೂಜಾದಿಗಳನ್ನೆಲ್ಲ. ಇದು ಆಮೇಲೆ ಬೆಳೆದಿದ್ದು. ಆದರೆ ಅಲ್ಲಿಗೂ ಮುಂಚೆ ಎಲ್ಲ ವೈಷ್ಣವರೇ. ಅಂದರೆ ಇಂತಹ ಪೀಠಾಧಿಪತಿಗಳೇ, ಅವರಲ್ಲೂ ನಾನಾ ಪೀಠಗಳಿದ್ದಾವೆ.
ಆ ಪೀಠಾಧಿಪತಿಗಳು ಎಲ್ಲರೂ ಕೂಡ ವೈಷ್ಣವರೇ ಆಗಿದ್ದಾಗ ಇನ್ನು ಆ ಕಾಲದ ಜನ ಹೇಗಿದ್ದರು ಅಂತ ಹೆಚ್ಚೇನು ಪ್ರಶ್ನೆ ಮಾಡಬೇಕಾಗಿಲ್ಲ. ಅಂದರೆ ಶೋಭನ ಭಟ್ರು ಪೂರ್ವಾಶ್ರಮದಲ್ಲಿ ಅಡ್ಡಪಟ್ಟಿ ಎಳ್ಕೊಂಡಿದ್ರು ಅಂತ ಏನು ತೋರಿಸಬೇಕಾಗಿಲ್ಲ. ಮತ್ತು ಅದರಂತೇನೆ ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರ ತಂದೆ ಸುಬ್ರಹ್ಮಣ್ಯ ಪಂಡಿತಾಚಾರ್ಯರು, ಇವರು ಯಾರೂ ಹಾಗಿದ್ದವರಲ್ಲ. ಮಧ್ಯಗೇಹ ಭಟ್ಟರು ಮತ್ತು ಶೋಭನ ಭಟ್ರಂತೂ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಮಾಡ್ತಾರೆ, ವೇದ ಭಾರತ ಪುರಾಣ ನಿಷ್ಠಿತ ಅಂತಂದಿದ್ದಾರೆ. ವೇದ ಭಾರತ ಪುರಾಣ ಇವುಗಳಲ್ಲಿ ಯಾವ ಆಚರಣೆಯನ್ನು ಹೇಳಿದ್ದಾರೋ ಆ ಆಚರಣೆಗಳನ್ನು, ಆ ರೀತಿಯಲ್ಲಿ ವ್ರತ ಉಪವಾಸಾದಿಗಳನ್ನು ಮಾಡ್ತಾ ಇದ್ದವರು, ಅದೇ ರೀತಿಯಲ್ಲಿ ಲಾಂಛನಾದಿಗಳನ್ನು ಧಾರಣ ಮಾಡ್ತಾ ಇದ್ದವರು. ಇಷ್ಟೇ ಇತ್ತು ಅಂತ ಹೇಳೋದು ಕಷ್ಟ. ಹೀಗೆ ಇದ್ದರು, ಇದೇ ರೀತಿಯಲ್ಲೇ ಮಾಡ್ತಾ ಇದ್ದರು ಅಂತ ಪೂರ್ಣ ನಿಖರವಾಗಿ ಹೇಳೋದು ಕಷ್ಟ. ಆದರೆ ವೇದಶಾಸ್ತ್ರಗಳಲ್ಲಿ ಯಾವುದು ಮಾಡಬೇಕು ಅಂತ ತತ್ತತ್ ಕಾಲದಲ್ಲಿ ಚಾತುರ್ಮಾಸಿ ಏಕಾದಶಿ ಆದಿ ವ್ರತಗಳನ್ನು ಕಡ್ಡಾಯ ಮಾಡಿ ಹೇಳಿದ್ದಾರೋ ಅದನ್ನೆಲ್ಲ ಪರಿಪಾಲನೆ ಮಾಡ್ತಾ ಇದ್ದವರೇ ಆಚಾರ್ಯರ ಭೇಟಿಗಿಂತಲೂ ಮುಂಚೆ. ಆ ಕ್ರಮದಲ್ಲಿದ್ದ ಮಹಾನುಭಾವರು, ಅದರಲ್ಲೂ ಉನ್ನತವಾದ ಸ್ಥಾನದಲ್ಲಿದ್ದವರು ಶೋಭನ ಭಟ್ರು. ಯಾವಾಗ ಆಚಾರ್ಯರ ಭೇಟಿಯಾಗುತ್ತೆ, ಭೇಟಿಯಾದಾಗ ಅವರ ಕೈಯಲ್ಲಿ ಕೆಲವು ವೇದ ಮಂತ್ರಗಳದ್ದೆಲ್ಲ ಪ್ರವಚನ ಮಾಡಿಸ್ತಾರೆ. ಈ ವೇದ ಮಂತ್ರಕರ್ಥ, ಈ ವೇದ ಮಂತ್ರಕರ್ಥ ವಿದ್ವತ್ ಸಭೆಯಲ್ಲಿ ದೊಡ್ಡವರು ತಾವು ಕೂತು ಅವರನ್ನು ಮೇಲೆ ಕೂಡಿಸಿ ಪ್ರವಚನ ಮಾಡಿತ್ತು. ಅಷ್ಟೇ. ಅದು ಕೇಳ್ತಿರ್ಲಿಕ್ಕೆ ಅಚ್ಚ ಪಿಚ್ಚ ಇವ ವಂಚತಿ ತರತೆ ಅವರ ಪಾದ ಹಿಡ್ಕೊಂಡ್ಬಿಡ್ತಾರೆ. ಸ್ವಾಮಿ, ನಿಮ್ಮ ಶಿಷ್ಯನಾಗ್ತೇನೆ ನಾನು. ಆ ಕಾಲಕ್ಕೆ ಅವರಿಗಿದ್ದ ಪದವಿ ಇದು ಒಂದೇ ಅಲ್ಲ. ಶಾಸನಗಳು ಹೇಳುವಂತೆ ಗಣಪತಿ ಭೂಪಾಲ ಅಂತ ಆ ಕಾಲಕ್ಕೆ ರಾಜ, ಈ ಪ್ರಾಂತಕ್ಕೆಲ್ಲ ಅರಸ. ಆ ಕಾಲಕ್ಕೇನು ಕರ್ನಾಟಕ ಅಂತ ಅದು ಮೊದಲಿಂದ ಇದ್ದದ್ದೇ. ಅದು ಪದ್ಮಪುರಾಣದಲ್ಲೂ ಆ ಶಬ್ದವನ್ನು ಸ್ವೀಕಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕಿನ್ನೊಂದು ಸಂವಾದಿ ಅಂತಂದರೆ ಋಷಿಕೇಶ ತೀರ್ಥರ ಸಂಪ್ರದಾಯ ಪದ್ಧತಿ. ಇವತ್ತು ಋಷಿಕೇಶ ತೀರ್ಥರ ಹೆಸರಲ್ಲೇ ಸಂಪ್ರದಾಯ ಪದ್ಧತಿ ಅಂತ ಎಲ್ಲ ಒಪ್ತಾ ಇದ್ದಾರೆ. ಅಂತಹದ್ದರಲ್ಲಿ ಅಲ್ಲ ಅವರು ಉಲ್ಲೇಖ ಮಾಡೋದು ಪದ್ಮನಾಭ ತೀರ್ಥರು ಯಾರು ಅಂತಂದರೆ ಪದ್ಮನಾಭಾಹ್ವಯ ಎಂಥವರು ಅಂತಂದರೆ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಹ್ವಯ. ಅವರು ಕರ್ನಾಟಕ ಪೂರ್ವ ಸಜ್ಜನರಿಗೆ ಪೂರ್ವಾಶ್ರಮದಲ್ಲಿ ಗುರುಹು ಅಂದರೆ ಅವತ್ತಿನ ಗಣಪತಿ ಭೂಪಾಲ ಅಂತನೋ ಅರಸ ಏನಿದ್ದ, ಅವರ ತಂದೆದ್ದು ಎಲ್ಲ ಹೆಸರುಗಳ ಉಲ್ಲೇಖ ಮಾಡ್ತಾರೆ. ಅದನ್ನೆಲ್ಲ ಅವನ ರಾಜ್ಯದಲ್ಲಿ ರಾಜಗುರುಗಳಾಗಿ ಮಂತ್ರಿಗಳಾಗಿ ಇದ್ದ ಮಹಾನುಭಾವರು. ಆದರೆ ಅದನ್ನೆಲ್ಲ ಸರ್ವಸ್ವ ತ್ಯಾಗ ಮಾಡಿಬಿಡ್ತಾರೆ. ತ್ಯಾಗ ಮಾಡಿ, ನನಗೆ ಆ ಗುರುತ್ವ ಬೇಡ, ನಿಮ್ಮ ಶಿಷ್ಯತ್ವ ಬೇಕು. ಇಲ್ಲಿ ಸುಲಭ ಇತ್ತು. ಯಾಕೆ ಎಲ್ಲ ಸಿದ್ಧಾಂತ ಬಲ್ಲವರಾದ್ದರಿಂದಾಗಿ ಎಲ್ಲದರ ಛಿದ್ರ ಗೊತ್ತಿತ್ತು. ಎಲ್ಲೆಲ್ಲಿ ಯಾವ್ಯಾವ ತಪ್ಪುಗಳಿದ್ದಾವೆ ಅದನ್ನು ತಿದ್ದೋದಕ್ಕೆ ಬಹಳ ಕಷ್ಟ ಏನು ಪಡಬೇಕಾಗಿಲ್ಲ. ಮತ್ತೆ ಆಚಾರ್ಯರ ಸಹವಾಸ ಆಗ್ತಿರ್ಲಿಕ್ಕೆ ಇಲ್ಲಿ ಯಾವ ರೀತಿಯಲ್ಲಿ ತಿದ್ದಬೇಕು ಅಂತ ಎಲ್ರಿಗೂ ಗೊತ್ತಾಗೋಲ್ಲ. ಆಚಾರ್ಯರು ತಿದ್ದು ಕೊಟ್ಟಾಗ ಸಂಪೂರ್ಣ ಯುಕ್ತ ಸಮ್ಮತವಾದಾಗ ವಾಕ್ಯಾರ್ಥ ಮಾಡಬೇಕಾದ ಅವಶ್ಯಕತೆ ಬರಲಿಲ್ಲ. ಯಾಕೆ ಅವರು ವಾಕ್ಯಾರ್ಥ ಮಾಡಿದ್ರು ಅಂತ ಏನು ಉಲ್ಲೇಖ ಇಲ್ಲ. ಇದನ್ನು ಕೇಳ್ತಾರೆ, ಅವರ ಪಾದಾಕ್ರಮಣವನ್ನು ಮಾಡಿ ಅವರು ಶಿಷ್ಯರಾಗಿ ಬಿಡ್ತಾರೆ. ಆಗಲೇನೆ ತತ್ಕಾಲದಲ್ಲೇ ಆಚಾರ್ಯರು ಅವರಿಗೆ ಸಂಪೂರ್ಣ ಭಾಷ್ಯವನ್ನು ಉಪದೇಶ ಮಾಡುತ್ತಾರೆ. ಇದನ್ನು ಬರೀ ಪಂಡಿತಾಚಾರ್ಯರಷ್ಟೇ ಅಲ್ಲ, ಸತ್ಯತೀರ್ಥರು ಕೂಡ ಅವರು ನಿರ್ಮಾಣ ಮಾಡಿರುವ ಮಧ್ವವಿಲಾಸ ಅಂತ, ಶ್ರೀಮನ್ ಮಧ್ವವಿಲಾಸ ಅಂತ ತಮ್ಮದೊಂದು ಪುಟ್ಟ ಕಾವ್ಯ, ಅವರು ಅದರಲ್ಲೂ ಕೂಡ ಈ ಮಾತನ್ನೆಲ್ಲ ಆಡ್ತಾರಲ್ಲಿ. ಗೋದಾವರಿ ಗೋದಾತೀರೇ ವಿನಿರ್ಜಿತ್ಯ ತತ್ರತ್ಯಾನ್ ಪಂಡಿತಾನ್ ಬಹೂನ್ ಸ್ಥಿತಂ ಮಧ್ವಂ ದ್ವಿಜಕ್ಕಶ್ಚಿತ ಆಯಯೌ ಶೋಭನಾಹ್ವಯ. ಗೋದಾವರಿ ತೀರದಲ್ಲಿ ಅಲ್ಲಿದ್ದಂತಹ ಎಲ್ಲ ಸಿದ್ಧಾಂತಗಳನ್ನು ಆಚಾರ್ಯರು ನಿರಾಕರಣೆ ಮಾಡಿ ಕೂತಾಗ ಹಾಗೆ ಶೋಭನ ಭಟ್ಟರ ಅವರ ಪರಿಚಯ ಮತ್ತು ಭೇಟಿ. ನಮಸ್ಕೃತಸ್ತಂ ದೃಷ್ಟ ಯೋಗ್ಯಂ ಮತ್ವಾ ಮಹಾಮತಿ. ಅವರು ಬಂದು ಪಾದಾಕ್ರಮಣವನ್ನು ಮಾಡಿದ್ದನ್ನು ನೋಡಿ ಅತ್ಯಂತ ಯೋಗ್ಯರಿದ್ದಾರೆ ಅನ್ನೋದನ್ನು ವಿಮರ್ಶೆ ಮಾಡಿ ಆ ಕಾಲಕ್ಕೇನು ಮಾಡಿದರು, ಅವರಿಗೇನೆ ಗೋದಾತೀರೇ ಪುರಾಭಾಷ್ಯಂ ಅಶೃಣೋದ್ ಎಷ್ಟು ಮಧ್ವತಃ. ಮುದೂಲು ಪುರಾ ಅಂತ ಅದನ್ನೇ ಹೇಳ್ತಾರೆ. ಮುದೂಲಿಗೆ ಸಂಪೂರ್ಣ ಭಾಷ್ಯವನ್ನು ಶ್ರವಣ ಮಾಡಿರ್ತಕ್ಕಂತಹ ಮಹಾನುಭಾವರು ಅವರೇ ಶೋಭನ ಭಟ್ಟರು. ಮುಂದೆ ಅವರಿಗೇನೆ ಸಯೇತ್ಯ ಮಧ್ವಂ ಅಭವತ್ ಪದ್ಮನಾಭಯತಿಸ್ತದಾ. ಮತ್ತೆ ಶ್ರೀಮದಾಚಾರ್ಯರನ್ನು ಕಾಲಾಂತರದಲ್ಲಿ ಭೇಟಿ ಮಾಡಿ ಪದ್ಮನಾಭಯತಿಗಳು ಅಥವಾ ಬೇರೆ ಬೇರೆ ಶಬ್ದದಲ್ಲೂ ಕೂಗಿದ್ದಾರೆ, ಕಮಲನಾಭಯತಿಗಳು ಅಂತ ಕೂಗಿದ್ದಾರೆ. ಅದರಂತೆ ಅರವಿಂದನಾಭಯತಿಗಳು ಹೀಗೆಲ್ಲ ಇದೆ. ಆ ಶಬ್ದವನ್ನು ಕಮಲ ಅನ್ನೋ ಶಬ್ದದಲ್ಲಿ ಬೇರೆ ಬೇರೆ ಇದನ್ನೆಲ್ಲ ಶಬ್ದಗಳನ್ನಿಟ್ಟು ಕೂಗಿರೋದು ಇದೆ. ಅವರನ್ನ ವಾರಿಜನಾಭತೀರ್ಥಾಹ ಅಂತ ಕೂಗಿದ್ದಾರೆ. ಅವನು ಶಾಸನದಲ್ಲೂ ಕೂಡ ಈ ಬೇಲೂರಿನಲ್ಲಿ ಅಲ್ಲೊಂದು ನರಸಿಂಹದೇವರ ಗುಡಿ, ಅದರಲ್ಲಿ ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿರೋ ಸ್ತಂಭದ ಫಲಕದಲ್ಲಿ ಇವರ ಬಗ್ಗೆ ಶಾಸನ ಇದೆ ಅಂತಂತಾರೆ. ಅಲ್ಲಿ
ಕಮಲನಾಭ ಸ್ವಾಮಿಗಳು ಅಂತಲೇ ಇರೋದು. ಕಮಲನಾಭ ಸ್ವಾಮಿಗಳು ಅಂತ ಅಲ್ಲ, ಅವರಿಗೆ ದತ್ತಿ ಕೊಟ್ಟಂತಹ ಕೆಲವು ವಿಚಾರಗಳನ್ನು ಹೇಳ್ತಾ ಅವರ ಬಗ್ಗೆ ಉಲ್ಲೇಖ ಮಾಡೋದು, ಅವರ ಕಾಲ ದೇಶ ಎಲ್ಲ. ಯಾಕೆ ಇವತ್ತು ಎಲ್ಲ ಕಾಲದಲ್ಲೂ ವಿವಾದಗಳು ಬಂದಾಗ ಅವರ ಕಾಲ ಯಾವುದು ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡುವ ಆ ಶಾಸನ ಅಲ್ಲಿ ನೋಡಬಹುದು. ಅಂದರೆ ಆ ಕ್ರಮದಲ್ಲಿರುವ ಮಹಾನುಭಾವರು ಅವರನ್ನು ಅಲ್ಲಿ ಇವರು ಅಂತಾರಲ್ಲ, ಪಂಕಜನಾಭ ತೀರ್ಥ ಅಂತಂದಿದ್ದಾರೆ. ಆ ಪಂಕಜನಾಭ ಅಂತ ಅವನ ನಿಜವಾದ ಹೆಸರು ಅದಲ್ಲ, ಪದ್ಮನಾಭ ತೀರ್ಥರು ಅಂತ ಅವರು ಕೊಟ್ಟಿದ್ದು. ಪಂಕಜನಾಭ, ರವೀಂದ್ರನಾಭ, ಅದರಂತೇನೆ ಇಲ್ಲಿ ವಾರಿಜನಾಭ, ಹೀಗೆಲ್ಲ ಇದೆಲ್ಲ ಕಮಲವನ್ನೇ ಹೇಳುವಂಥ ಪದ್ಮ ಆ ಶಬ್ದದ ಪರ್ಯಾಯ ಶಬ್ದಗಳನ್ನೇ ಬಳಕೆ ಮಾಡಿ ಮಾತಾಡೋದಿದ್ದು. ಪಂಡಿತಾಚಾರ್ಯ ಬೇಕಾಷ್ಟು ಕಡೆ ಅಂತ ಮಾತಾಡಿದ್ದಾರೆ. ಶ್ರೀಮದಾಚಾರ್ಯರಿಗಂತೂ ಅನೇಕ ಶಬ್ದ ಬಳಕೆ ಮಾಡಿದ್ದಾರೆ. ಇದರ ಮೇಲೆ ತಮ್ಮ ತಂದೆಗಳನ್ನೇ ಹೆಸರು ಹೇಳಬೇಕಾಗಿದ್ದರೆ ಕೆಲವೆಲ್ಲ ಇಂತಹದ್ದನ್ನೆಲ್ಲ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ. ಷಡರ್ಧ ವಿಕ್ರಮಾರ್ಯೋಸೌ ಮಹಾಚಾರ್ಯ ಮವೋಚತ ಅಂತಂದಿದ್ದಾರೆ. ಅವರು ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತ ಹೇಳಿ ತ್ರಿವಿಕ್ರಮಾಚಾರ್ಯ ಅಲ್ಲ, ಅವರು ಷಡರ್ಧ ವಿಕ್ರಮ ಅಂತಂದಿದ್ದಾರೆ. ಷಟ್ ಅಂದರೆ 6, 6ರ ಅರ್ಧ ಅಂದರೆ 3 ವಿಕ್ರಮ ಅಂತ ಹೇಳಬೇಕಾಗಿದ್ದರೆ ತ್ರಿವಿಕ್ರಮ ಷಡರ್ಧ ವಿಕ್ರಮ ಅಂತಂದಿದ್ದಾರೆ. ಹೀಗೆಲ್ಲ ಬಳಕೆ ಮಾಡಿದ್ದಿದೆ. ಅಲ್ಲಲ್ಲಿ ಕಾವ್ಯದಲ್ಲೆಲ್ಲ ಹೀಗೆ ಇಂಥದ್ದು ತುಂಬ ಬಳಕೆ ಮಾಡೋದಿದೆ. ಅದನ್ನೇ ಇಲ್ಲಿ ತೋರಿಸಿಕೊಡ್ತಾರೆ. ಅದರಂತೆ ಋಷಿಕೇಶ ತೀರ್ಥರು ಇವರಿಗೆ ಆಶ್ರಮ ಕೊಟ್ಟ ಮೇಲೆ ಶ್ರೀ ರಘುವಂಶ ಶೇಖರಂ ಶ್ರೀ ಪದ್ಮನಾಭಾಹ್ವಯ ಯೋಗಿ ಮೌಲಯೇ ಇದನ್ನು ಕೊಟ್ಟಿದ್ದು. ಅವರಿಗೆ ಪ್ರತಿಮೆಗಳನ್ನೆಲ್ಲ ಹಂಚ್ತಾ ಬಂದರು ಅಂತ ಹೇಳುವಾಗ ಹಾಗೆ ಇವರಿಗೆ ರಾಮಚಂದ್ರ ದೇವರ ವಿಗ್ರಹವನ್ನು ಕೊಟ್ಟಿದ್ದರು. ಅದರಂತೆ ಯಸ್ಸಾಕ್ಷಾದ್ ಅನುಜಃ ಶಮಾದಿ ಸುಗುಣಃ ಶ್ರೀ ವಿಷ್ಣುತೀರ್ಥಾಹ್ವಯ ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಹ್ವಯ ತಾಭ್ಯಾಮೇಷ ದದೌ ಗುರು ಸದೈತಃ ವಿಷ್ಣುಸ್ಥಿತೋ ಯಾಸುತಾಹ. ಇವರಿಬ್ಬರಿಗೆ ಮಾತ್ರ ವ್ಯಾಸಮುಷ್ಟಿಗಳನ್ನು ಕೊಟ್ಟರು, ವ್ಯಾಸಶಿಲೆಗಳನ್ನು ಕೊಟ್ಟರು. ಅದರಲ್ಲಿ ವಿಷ್ಣುತೀರ್ಥರು 2 ಕಡೆ ಎಲ್ಲ ಅದನ್ನು ಸ್ಥಾಪನೆ ಮಾಡಿದರು ಅಂತ ಇಷ್ಟು ಮಾತ್ರ ಹೇಳ್ತಾರೆ. ಪದ್ಮನಾಭ ತೀರ್ಥರಿಗೆ ಎಷ್ಟು ಕೊಟ್ಟರು ಅಂತಿಲ್ಲ. ಆಮೇಲೆ ಪದ್ಧತಿಯಲ್ಲಿ ಅವ್ರಿಗೆ 5 ಕೊಟ್ಟರು ಅಂತಾರೆ, 6 ಕೊಟ್ಟರು ಅಂತಂತಾರೆ. ಹೀಗೆಲ್ಲ ಬೇರೆ ಅದನ್ನೆಲ್ಲ ಕೇಳ್ತೇವೆ. ನಿಖರವಾಗಿ ಹೇಳಲಿಕ್ಕೆ ಯಾವುದೂ ಮಾಹಿತಿ ಇಲ್ಲ. ಅವರವರ ಅಭಿಮಾನದಲ್ಲಿ ಅಥವಾ ಅವರವ್ರ ಗುರುಗಳು ಹೇಳ್ಕೊಂಡಿದ್ದು ಅಂತ ಪದ್ಧತಿ ಕ್ರಮದಲ್ಲಿ ಹೇಳಬಹುದಷ್ಟೇ. ಅದನ್ನು ಹೇಳುವ ಪ್ರಸಂಗದಲ್ಲಿ ಅವರನ್ನ ಕರ್ನಾಟಕ ಪೂರ್ವ ಸಜ್ಜನ ಗುರು ಅಂತ ಕೂಗಿದ್ದಾರೆ. ಹೀಗಾಗಿಯೇ ಆನೆಗುಂದಿ ಸಾಮ್ರಾಜ್ಯ ಎಲ್ಲಿತ್ತೋ ಆ ಸಾಮ್ರಾಜ್ಯದ ಸ್ಥಳದಲ್ಲೇ ಅಲ್ಲೇ ಬಂದು ತಾವು ವೃಂದಾವನಸ್ಥರು ಆಗುತ್ತಾರೆ. ಮುಂದೆ ಅವರು ಗೋದಾವರಿ ತೀರದವರು ಇಲ್ಲಿ ಬಂದು ವೃಂದಾವನಸ್ಥರಾಗಿ ಇಲ್ಲೇ ಸಂಚಲನ ಮಾಡಿ ತಾವು ಪಾಠ ಪ್ರವಚನಾದಿಗಳನ್ನೇ ಹೆಚ್ಚು ನಡೆಸಿರ್ತಕ್ಕಂಥದ್ದರ ಉಲ್ಲೇಖ ಅದು ಇಲ್ಲೇ ಇದೆ. ಕಾಲಾಂತರದಲ್ಲಿ ಆಚಾರ್ಯರನ್ನು ಭೇಟಿ ಮಾಡಿ ಅವರನ್ನು ನಿಮಗೆ ಯತ್ಯಾಶ್ರಮ ಕೊಡಬೇಕು ಅಂತನ್ನೋದನ್ನು ಕೇಳಿಕೊಂಡು ಮಹತ್ತರವಾದ ಒಂದು ಜವಾಬ್ದಾರಿಯನ್ನು ಹೊರತಾರೆ. ಶ್ರುತ್ಯ ಮಕ್ತ್ಯ ಸದಾಭಕ್ತ್ಯ ವಿರಕ್ತ್ಯ ನಿತ್ಯ ಸೇವೆಯ ಅಸ್ಮೈ ಪ್ರಸನ್ನ ಪ್ರಾಜ್ಯಕ್ಷ ಸದ್ಯೋ ವಿದ್ಯಾಂ ದದೌ ಶುಭಾಂ. ಸುಮ್ಮನೆ ಹೋಗಿ ಅವರಲ್ಲಿ ನಾನು ದೊಡ್ಡ ವಿದ್ವಾಂಸ ಅಂತ ಅವ್ರಲ್ಲಿ ಹೋಗಿ ಗತ್ತು ತೋರಿಸಿದವರಲ್ಲ. ಶ್ರುತ್ಯ ಮತ್ಯ ಸದಾಭಕ್ತ್ಯ ವಿರಕ್ತ್ಯ ನಿತ್ಯ ಸೇವೆಯ ಇದಿಷ್ಟು ನಡೆಸಿದ್ರಂತೆ. ಶ್ರೀಮದಾಚಾರ್ಯರಿಗೆ ನಿತ್ಯ ಸೇವೆಯನ್ನ ಅಲ್ಲಿ ಕೂತು ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನೆಲ್ಲ ಅದನ್ನು ನಡೆಸಿ, ಅದಕ್ಕೆ ಪಂಡಿತಾಚಾರ್ಯರಂತಾರೆ ವಿಶಿಷ್ಟ ಶಿಷ್ಯ ಮಧ್ಯೆ, ದೊಡ್ಡ ಶಿಷ್ಯರು ವಿಶಿಷ್ಟ ಶಿಷ್ಯರು ಅವರುಗಳ ಮಧ್ಯದಲ್ಲಿ ಐತರೇಯಾದಿಗಳನ್ನು ಆಚಾರ್ಯರು ಪಾಠ ಹೇಳ್ತಾ ಇದ್ದರು. ಇದನ್ನೆಲ್ಲ ಅಲ್ಲಲ್ಲೂ ಕೇಳ್ತೇವೆ. ಅಂದರೆ ವಿಶಿಷ್ಟ ಶಿಷ್ಯರು ಇವರುಗಳೇನೆ. ಅಂಥವರು ನಿತ್ಯ ಸೇವಾದಿಗಳಿಂದಾಗಿ ವಿದ್ಯೆಯನ್ನು ಮತ್ತು ಅವರ ಪಾರಿವ್ರಾಜ್ಯ ಆಶ್ರಮವನ್ನು ಅದರ ಮೇಲೆ ಪೀಠಾಧಿಪತ್ಯವನ್ನು ವೇದಾಂತ ಸಾಮ್ರಾಜ್ಯವನ್ನು ಈ ಹೊತ್ತಿಗೆ ಸಂಪೂರ್ಣಗೊಳಿಸುವ ಜವಾಬ್ದಾರಿ ಪದ್ಮನಾಭ ತೀರ್ಥರಿಗೆ ಕೊಟ್ಟರು ಅಂತ ಇಲ್ಲೇ ಉಲ್ಲೇಖ ಮಾಡಿದ್ದಾರೆ. ಋಷಿಕೇಶ ತೀರ್ಥರೇ ಹೇಳ್ತಾರೆ ಅದನ್ನು. ಇನ್ನು ಬೇರೆಯವರಿಗೆಲ್ಲ ಬೇರೆ ಜವಾಬ್ದಾರಿ. ಇವರಿಗೆ ಈ ಸಂಪೂರ್ಣ ಏನು ಸಚ್ಚಾಸ್ತ್ರದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆಚಾರ್ಯರು, ಅದನ್ನೆಲ್ಲ ಪಾಠ ಹೇಳುವ ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದು. ಹೀಗಾಗಿ ಆ ಪರಂಪರೆಯಲ್ಲೇ ನೋಡಬಹುದು ನಿಖರವಾದ ಅದರ ಮಾಹಿತಿಯನ್ನು ಬೆಳೆಸ್ತಾ ಬಂದ ಕ್ರಮ. ಹೀಗೆ ಆ ಪದ್ಮನಾಭ ತೀರ್ಥರಿಗೆ ಅವರ ಆ ಕಾಲಕ್ಕೆ ಕೊಟ್ಟಂತಹ ವಿದ್ಯಾ ಅವರು ಒಂದು ಕಡೆಯಲ್ಲಿ ಇರ್ತಾನೆ ಇರಲಿಲ್ಲ. ಅವರು ಸಂಚಾರದಲ್ಲಿದ್ದವರನ್ನೇ ಕರೆಸಿ ಒಮ್ಮೆ ಈ ಜವಾಬ್ದಾರಿ ಕೊಟ್ಟಿದ್ದರಂತೆ. ಆಗ ರಾಮಚಂದ್ರ ದೇವರ ವಿಗ್ರಹ ಕೊಟ್ಟಿದ್ರು ಅಂತಂತಾರೆ. ಆ ಕ್ರಮದಲ್ಲಿ ಇವರು ಆಮೇಲೆ ಆಚಾರ್ಯರು ಬದರಿಕಾಶ್ರಮಕ್ಕೆ ಹೋದ ಮೇಲೆ ಅಲ್ಲಲ್ಲಿ ಪ್ರವಚನಕ್ಕೆ ಪಾಠಕ್ಕೆ ಅಂತೂ ಹೋಗಬೇಕು. ಇವರನ್ನು ಕರೆಸಿ ವೇದಗಳನ್ನು ಮತ್ತು ಬೇರೆ ತರಹದ ಮಹಾಭಾರತಾದಿಗಳನ್ನು ಪ್ರವಚನ ಮಾಡಿಸಬೇಕಂತೆ. ಅದನ್ನು ಮಾಡಿಸಿದರೆ ಜನ ಏನನ್ನಬೇಕು? ವೇದ ಪ್ರವಚನಾಚಾರ್ಯ ಶಿಷ್ಯೋಸಾವಿತಿ ಪೂಜಿತಃ. ದುರ್ವಾದಿಗಳ ನಿಗ್ರಹ ಮತ್ತು ವೇದಶಾಸ್ತ್ರಗಳ ಪ್ರವಚನ ಇದಿಷ್ಟನ್ನು ನೋಡಿದರೆ ಸಾಕ್ಷಾತ್ ಆಚಾರ್ಯರು ನಮ್ಮಲ್ಲಿ ಬಂದಾಗ ಹೇಗಿತ್ತೋ ಹಾಗೆ ಅವರ ಪ್ರತಿನಿಧಿ, ಅವರ ಪ್ರತಿಬಿಂಬನೇ ಇವರು ನೋಡಿಬಿಟ್ರೆ ಆಚಾರ್ಯರೇ ಹೀಗೆ ಅನಿಸ್ಬೇಕು. ಈ ಕ್ರಮದಲ್ಲಿದ್ದಾರೆ. ಹೀಗೆ ಅವರನ್ನು ಕೊಂಡಾಡ್ತಾ ಇದ್ದರಂತೆ ಅಂತಹ ಮಹಾನುಭಾವರು.
ಆ ಕ್ರಮದಲ್ಲಿ ತಾವು ಕೆಲವು ಗ್ರಂಥಗಳನ್ನು ನಿರ್ಮಾಣ ಮಾಡಿದ್ದಾರೆ. ಗೀತಾ ಭಾಷ್ಯಕ್ಕೆ ಟೀಕಾವನ್ನು ರಚನೆ ಮಾಡಿದ್ದಾರೆ. ಸಂನ್ಯಾಯ ರತ್ನಾವಲಿರಪ್ಯುದಪಾದಿ ಯತಶುಭ ಅವರ ಗ್ರಂಥಗಳಲ್ಲೇ ಬಹಳ ದೊಡ್ಡ ತೂಕ ಅಂತಂದರೆ ಅನುವ್ಯಾಖ್ಯಾನಕ್ಕೆ ಸಂನ್ಯಾಯ ರತ್ನಾವಲಿ ಅವರು ರಚನೆ ಮಾಡಿರೋದು. ಅದ್ಭುತವಾದ ಅವರ ಹೆಸರೇ ಬೇರೆ. ಅದು ಯದ್ಯಪಿ ನ್ಯಾಯರತ್ನಾವಲಿ ಅಂತ ಆಚಾರ್ಯರು ನ್ಯಾಯ ವಿವರಣಕ್ಕೆ ಹೆಸರು ಕೊಟ್ಟಿದ್ದಿದೆ. ಇವರು ಅದನ್ನೇ ಇಟ್ಟುಕೊಂಡು ಸಂನ್ಯಾಯ ರತ್ನಾವಲಿ. ಆಚಾರ್ಯರಾಗಲೇ ನ್ಯಾಯಗಳನ್ನೆಲ್ಲ ಒಂದು ಕಡೆಯಲ್ಲಿ ಕಲೆ ಹಾಕಿದ್ದಾರೆ. ನಾವು ಅನುವ್ಯಾಖ್ಯಾನದಲ್ಲಿ ಏನು ಹೇಳಿದ್ದಿದೆ ಇನ್ನಷ್ಟು ವಿಸ್ತಾರ ಮಾಡಿಕೊಡ್ತೇವೆ. ಪದ್ಮನಾಭ ತೀರ್ಥರ ಕೆಲವು ಗ್ರಂಥಗಳು, ಪ್ರಕರಣ ಗ್ರಂಥಕ್ಕೂ ಅವರದ್ದು ವ್ಯಾಖ್ಯಾನ ಇದೆ. ಬಹಳ ಸಂಮುಗ್ಧ, ಬಹಳ ಗಂಭೀರ. ಆಚಾರ್ಯರ ವಚನಕ್ಕೆ ಸ್ವಲ್ಪ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಸ್ವಲ್ಪ ಹೆಚ್ಚಿಗೆ ಹೇಳಬಾರ್ದಾಗಿತ್ತೆ ಅಂತ ಅನಿಸಬೇಕು. ಅದರ ವಸ್ತುಸ್ಥಿತಿಯಲ್ಲಿ ಈ ಕಾಲದಲ್ಲಿ ಅದರ ಪಾಠ ಪ್ರವಚನ ಇಲ್ಲ. ಹೇರಳವಾಗ ಅದನ್ಯಾರು ಪಾಠಗೀಟೆ ಹೇಳೋ ಪದ್ಧತಿ ಇಲ್ಲ. ಪಾಠದ ಕ್ರಮ ಇವತ್ತೆಲ್ಲ ವ್ಯತ್ಯಾಸನೇ ಆಗಿ ಹೋಗಿದೆ ಅಂತ ಇಟ್ಕೊಳ್ರಿ. ಅದು ಎಷ್ಟೋ ಒಂದಷ್ಟು ಬರ ಯಾವುದೋ ಒಂದು ಎರಡಕ್ಷರ, ಯಾವುದೋ ಒಂದು ಮೂಲೆ, ಯಾವುದೋ ಒಂದು ಕಲಿತರು ನ್ಯಾಯಸುಧಾ ಮಂಗಳ ಆಯ್ತು ಮುಗೀತು ನಡಿ ಎದ್ದು ಹೊರಟು ಅಷ್ಟೇ. ಆಮೇಲೆ ಈ ಕಡೆ ತಲೆ ಹಾಕ್ಲಿಕ್ಕೂ ಅವಕಾಶ ಇರೋಲ್ಲ. ಹೀಗಾಗಿ ಹೋಗ್ಬಿಡ್ತದೆ. ಇಂಥ ಕಾಲದಲ್ಲಿ ಬೇರೆ ಬೇರೆ ಗ್ರಂಥಗಳನ್ನು ದೊಡ್ಡವರ ಅಭಿಪ್ರಾಯ ಅದನ್ನು ಇದನ್ನು ತುಲನಾ ಮಾಡಿ ಇವನು ಅಧ್ಯಯನ ಮಾಡೋದು ಇಲ್ಲೇ ಇಲ್ಲ. ಆದರೆ ಪದ್ಮನಾಭ ತೀರ್ಥರ ಗ್ರಂಥಗಳ ಅಧ್ಯಯನ ಅಂತೂ ನಿಂತೇ ಹೋಗಿದೆ. ವಿಷ್ಣು ತತ್ವ ನಿರ್ಣಯಾದಿ ಅನೇಕ ಗ್ರಂಥಗಳಿಗೆ ತಮ್ಮ ವ್ಯಾಖ್ಯಾನ ಇದೆ. ಅದ್ಭುತ ವ್ಯಾಖ್ಯಾನ, ಆದರೆ ಬಹಳ ಗಂಭೀರ, ಬಹಳ ಅರ್ಥ ಮಾಡಿಕೊಳ್ಳೋದು ಬಹಳ ಕಠಿಣ. ಮತ್ತು ಅವರ ಗ್ರಂಥನೂ ಇದೆ, ಟೀಕಾಕೃತ್ಪಾದರ ಗ್ರಂಥನೂ ಇದೆ. ಆದರೆ ಟೀಕಾಕೃತ್ಪಾದರ ಗ್ರಂಥ ಚಾಲ್ತಿಗೆ ಬಂತು, ಅವ್ರ ಗ್ರಂಥ ಬರಲೇ ಇಲ್ಲ. ಅದರಂತೆ ತತ್ವಪ್ರದೀಪಾದಿಗಳು, ತತ್ವಪ್ರಕಾಶಿಕ ಬಂದ ಮೇಲೆ ಅವರಿಗಿಂತ ಹಿರಿಯರು ಇಬ್ಬರು ಕೊಟ್ಟಂತಹ ಒಂದು ತತ್ವಪ್ರದೀಪ, ಇನ್ನೊಂದು ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಲಿ ಅಂತಿದೆ. ಪೂರ್ಣಕ್ಕೆ ಸಿಕ್ಕಿಲ್ಲ ನಮಗೆ, 2 ಅಧ್ಯಾಯಕ್ಕೆ ಮಾತ್ರ ಸಿಗುವಂತಹದ್ದು. ಅದು ಭಾಷ್ಯಕ್ಕೇನೆ ನೇರವಾದ ವ್ಯಾಖ್ಯಾನ. ಮೊದಲು ಕೇಳಿದ ಮಹಾನುಭಾವರು ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಪಾಠ ಪ್ರವಚನದಲ್ಲಿ ಅದಿಲ್ಲ. ಯಾಕಿಲ್ಲ? ಗ್ರಂಥ ಹಿಡ್ಕೊಂಡು ನೋಡಿದರೆ ಗೊತ್ತಾಗ್ತದೆ. ಆ ಗ್ರಂಥಗಳನ್ನೇ ಸ್ವಲ್ಪ ಅಧ್ಯಯನಕ್ಕೆ ತಗೊಂಡು ನೋಡಿದರೆ ಆ ಗ್ರಂಥಗಳು ಯಾಕೆ ಪಾಠ ಪ್ರವಚನದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಟೀಕಾಕೃತ್ಪಾದರು ತಾವು ಎಲ್ಲೆಲ್ಲಿ ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಇದೆಯೋ ಪ್ರಾಯ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಅದರಲ್ಲೂ ಪ್ರಮುಖ ಗ್ರಂಥಗಳಲ್ಲಿ ಅವರನ್ನು ಕೊಂಡಾಡ್ತಾರೆ. ಅವರ ಪ್ರಾರ್ಥನಾ ಮಾಡಿ ಹಿರಿಯರ ಅನುಗ್ರಹದಿಂದ ನಾನು ಮುಂದೆ ರಚನೆ ಮಾಡ್ತೇನೆ. ನ್ಯಾಯಸುಧಾದಲ್ಲಂತೂ ಸ್ಪಷ್ಟ ಹೇಳಿದ್ದಾರೆ. ನ್ಯಾಯಸುಧಾದಲ್ಲಿ ಏನು ಹೇಳ್ತಾರೆ? ರಮಾನಿವಾಸೋಚಿತವಾಸ ಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ವಿಭೂತ್ಯೈ. ಪದ್ಮನಾಭ ತೀರ್ಥರು ಅಂತಂದ್ರೆ ಒಂದು ದೊಡ್ಡ ಸಾಗರ ಅಂತಂದು. ಸ್ವಲ್ಪ ಅಲ್ಪ ಇರೋರಲ್ಲ. ಅವರ ಬಗ್ಗೆ ಕೇಳಿದಾಗ, ಯಾಕೆ ಅವರನ್ನು ಸಾಕ್ಷಾತ್ ನೋಡಿದವರಲ್ಲ, ಇವರ ನೇರ ಭೇಟಿ ಅಂದರೆ ಅಕ್ಷೋಭ್ಯ ತೀರ್ಥರ ಜೊತೆಯಲ್ಲೇ. ಆದರೆ ಅಕ್ಷೋಭ್ಯ ತೀರ್ಥರೇನು ತಮಗೆ ವಿದ್ಯೋಪದೇಶ ಮಾಡಿದ ಪದ್ಮನಾಭ ತೀರ್ಥರನ್ನು ಕೊಂಡಾಡ್ತಾರಲ್ಲ, ಅದು ಕೊಂಡಾಡ್ತಾ ಇದ್ದದ್ದನ್ನು ಕೇಳಿ ಅವರಂತಾರೆ, ಪದ್ಮನಾಭ ತೀರ್ಥರು ಯಾವಾಗಲೂ ಪರಮಗುರುಗಳ ಮೇಲೆ ಅಸಾಧ್ಯ ಭಕ್ತಿ ಇರುತ್ತೆ. ಯಾಕೆ? ಗುರುಗಳು ಅಸಾಧ್ಯ ಭಕ್ತಿಯನ್ನು ತೋರಿಸಿಕೊಟ್ಟಿರ್ತಾರೆ. ಅದರಿಂದಾಗಿ ಆ ರೀತಿಯಾದಂತಹ ಭಕ್ತ್ಯುದ್ರೇಕವನ್ನಲ್ಲಿ ತೋರಿಸ್ತಾ ಇವರು ದೊಡ್ಡ ಕಡಲು ಅಂತಂದು. ಆ ಕಡಲು ಹೇಗಿದೆ? ಕಡಲು ಅಂತಂದ್ರೆ ಸಮುದ್ರ, ಅದಕ್ಕೆ ದೃಷ್ಟಾಂತಗಳನ್ನು ಇರಬೇಕಲ್ಲ, ಒಂದು ಹೋಲಿಕೆ ಇರಬೇಕಲ್ಲ. ಸಮುದ್ರದಲ್ಲಿ ಪರಮಾತ್ಮ ಮಲಗಿದ್ದಾನೆ. ಇವರ ಗ್ರಂಥದಲ್ಲಿ, ಇವರ ಹೃದಯದಲ್ಲೂ ಕೂಡ ಭಗವಂತ ಕೂತಿದ್ದಾನೆ. ರಮಾ ನಿವಾಸೋಚಿತ ವಾಸಭೂಮಿ. ಇನ್ನು ಅವುಗಳೆಲ್ಲ ರತ್ನಾಕರ ಅಂತ ಕೂಗ್ತಾರೆ. ಅನೇಕ ರತ್ನಗಳು ಸಿಗುವಂತಹದ್ದು ಸಮುದ್ರದಲ್ಲಿ. ಇಲ್ಲಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ. ನ್ಯಾಯರತ್ನಾವಲಿಗಳಿಗೇನೆ ಜನ್ಮಭೂಮಿ. ಅದರ ಜನ್ಮಕ್ಕೆ ಇವರು ಭೂಮಿಯಾಗಿರ್ತಕ್ಕಂಥವ್ರು, ಅದಕ್ಕೆ ಸ್ಥಳ ಆಗಿರ್ತಕ್ಕಂಥವ್ರು. ಅದರಿಂದ ಅವರು ನನಗೆ ವೈರಾಗ್ಯ ಭಾಗ್ಯ. ವೈರಾಗ್ಯ ಅಂತಂದ್ರೇನು? ಸಮುದ್ರ ಉಕ್ಕೇರಿ ಬರ್ತಾ ಇರ್ತದಲ್ಲ, ಅದು ಬಿಳುಪಾದ ನೊರೆಯನ್ನು ಹೊತ್ತುಕೊಂಡು ಬರುತ್ತೆ. ಹಾಗೆ ಇವರಲ್ಲಿ ವೈರಾಗ್ಯದ ಮಹಾಭಾಗ್ಯ ಇದೆ ಇವರಲ್ಲಿ ಎಂದರು. ಆ ವೈರಾಗ್ಯದ ಲೇಷ ನಮಗೂ ಒಂದು ಸ್ವಲ್ಪ ಕೊಡಲಿ ಅಂತ ನಾ ಪ್ರಾರ್ಥನೆ ಮಾಡ್ತೇನೆ. ಸ್ವಲ್ಪ ನಿಮಗೆ ಅಸಾಧ್ಯ ವೈರಾಗ್ಯ ಅಲ್ಲ. ಟೀಕಾಕೃತ್ಪಾದರ ವೈರಾಗ್ಯ ಏನು ಕಮ್ಮಿನಾ? ಎಂಥ ಅವರ ತಂದೆ ರಘುನಾಥರಾಯರು, ಅವರ ಆಳ್ವಿಕೆ, ಅವರ ಕಾಲಕ್ಕೆ ಕ್ಷತ್ರಿಯರೆಲ್ಲರೂ ಕೂಡ ತಮ್ಮ ಕಾರ್ಯ ಅಸಮರ್ಥರಾಗಿ ಕೂತಾಗ ಬ್ರಾಹ್ಮಣೋತ್ತಮರು ತಾವೇ ಆಗ ನಿಂತುಬಿಟ್ಟು, ಏನು ಕುದುರೆಗಳು, ಏನು ಬಿಚ್ಚುಕತ್ತಿಯನ್ನು ಹಿಡ್ಕೊಂಡು ಹೋಗ್ತಕ್ಕಂತಹ ಸೈನಿಕರು, ಅವರನ್ನೆಲ್ಲ ನಿಯಂತ್ರಣ ಮಾಡಿ ರಾಜ್ಯಗಳಿಗೆ ಇವರ ಸೇನಾವನ್ನು ಸಿದ್ಧಪಡಿಸಿ ಕಳಿಸಿಕೊಡಬೇಕು. ಹಾಗೆಲ್ಲ ಇದ್ದವರು, ಅದನ್ನು ನಿಯಂತ್ರಣ ಮಾಡ್ತಾ ಇದ್ದವರು ಟೀಕಾಕೃತ್ಪಾದರು.
ಎರಡೆರಡು ಮದುವೆ ಬೇರೆ ಮಾಡಿದ್ದರಂತೆ. ಇನ್ನೆಲ್ಲ ಕಾವ್ಯಾದಿಗಳನ್ನು ನೋಡಿದಾಗ ಗೊತ್ತಾಗ್ತದೆ. ಕಾಂತಾ ಯುಗ್ಮೆ ಅಂತಂದಿದ್ದಾರೆ. ಇಬ್ಬಿಬ್ಬರು ಹೆಣ್ಣಂತಿಯರು ಅವನ್ನೆಲ್ಲ ಸರ್ವಸ್ವ ತ್ಯಾಗ ಮಾಡಿ, ಬರೀ ಒಂದು ಮಾತು ಮಂತ್ರೋಪದೇಶ, ಕಿಂಪಶು ಪೂರ್ವದೇಹೆ, ಎಲ್ಲ ತ್ಯಾಗ ಮಾಡಿ ಬಂದವರು ಅವರು ನಂದೇನು ದೊಡ್ಡದಲ್ಲ ಅಂತಾರೆ. ನಂದೇನು ವೈರಾಗ್ಯ ಅಲ್ಲ, ನನಗಿಂತ ದೊಡ್ಡ ವೈರಾಗ್ಯ ನಮ್ಮ ಪರಮಗುರುಗಳದು. ಯಾಕೆ ಹೆಂಡತಿ ಮನೆ ಮಕ್ಕಳು ಅದು ಇದು ಎಲ್ಲರೂ ಬಿಟ್ಟು ಬರಬಹುದು. ಅದನ್ನು ಬಿಟ್ಟವರು ಎಷ್ಟೋ ಜನ ಇದ್ದಾರೆ, ಅದು ಬಿಡೋದು ಕಷ್ಟ. ಆದರೆ ಅದನ್ನು ಬಿಟ್ಟು ಬರಬಹುದು. ಆದರೆ ಜ್ಞಾನಿಗಳ ಮಧ್ಯದಲ್ಲಿ ಇವರು ಶ್ರೇಷ್ಠ ಇದ್ದಾರೆ ಅಂತ ಅವ್ರಿಗೊಂದು ದೊಡ್ಡ ಪದವಿ ಕೊಟ್ಟಿರ್ತಾರಲ್ಲ, ಅದು ಸುಮ್ಮನೆ ಕೊಡೋದಲ್ಲ. ಸಾಧಾರಣವಾಗಿ ಲೋಕದಲ್ಲಿ ಏನಿದೆ, ಪಂಡಿತೋ ಪಂಡಿತಂ ದೃಷ್ಟ ಶ್ವಾನವದ್ ಗುರುಗುರ ಆಯತೆ ಅಂತ ಈಗ ಲೋಕದಲ್ಲಿರೋ ವಾಡಿ. ಅದೇನ ಬರೀ ಪಂಡಿತರು ಅಷ್ಟೇ ಅಲ್ಲ, ಪ್ರೊಫೆಷನ್ ಜಲಸಿ ಅಂತಂತಾರೆ. ಹಾಗಿದ್ದ ಹಾಗೆ ಡಾಕ್ಟ್ರು ಇನ್ನೊಬ್ಬ ಡಾಕ್ಟರನ್ನು ನೋಡಿ, ವಕೀಲ ಇನ್ನೊಬ್ಬ ವಕೀಲ ನೋಡಿ, ಎಲ್ಲ ಕಡೆ ಇಟ್ಕೋಬೇಕು ಅದನ್ನು. ಹಾಗಿದ್ದ ಹಾಗೆ ಜ್ಞಾನಿಗಳು ತಿಳಿದವರು ಇನ್ನೊಬ್ಬರು ಯಾರನ್ನೂ ಕೂಡ ಶ್ಲಾಘನೆ ಮಾಡೋಲ್ಲ, ಅವನಿಗೇನು ಬರುತ್ತೆ ಅಂತಂತಾರೆ. ಅಂಥದ್ದು ನಿರ್ವಿವಾದವಾಗಿ ಸಕಲ ವಿದ್ವಾಂಸರು ಆ ಕಾಲಕ್ಕೆ ಆ ಪಂಗಡ ಈ ಪಂಗಡ ಅಂತಿಲ್ಲ, ಎಲ್ಲರೂ ಸೇರಿ ಶೋಭನ ಭಟ್ರಪ್ಪ ನಮಗೆಲ್ಲ ಹಿರಿಯರು ಅಂದರೆ ಸಮ್ಮತರಾದ ಹಿರಿಯರು ಶೋಭನ ಭಟ್ರು ಅಂತ ಮೇಲೆ ಕೂಡಿಸಿದ್ದರಲ್ಲ, ಆ ದೊಡ್ಡ ಸ್ಥಾನ ಕಿತ್ತು ಒಗೆದು ಆಚಾರ ಪಾದಕ್ಕೆ ಆಕ್ರಾಂತರಾಗಿ ಓಡಿ ಬಂದರಲ್ಲ, ನಿಮ್ಮದು ನಿಜವಾದ ವೈರಾಗ್ಯ, ಅಷ್ಟು ವೈರಾಗ್ಯ ನಂದಲ್ಲ ಅಂತಾರೆ. ಅಂತಹ ವಿರಕ್ತಿ ಶಿಖಾಮಣಿಗಳು ಇಂಥವರು. ಇದು ಟೀಕಾಕೃತ್ಪಾದರು ನ್ಯಾಯಸುಧಾದಲ್ಲಿ ಮಂಗಳಾನುಷ್ಠಾನ ಪ್ರಕರಣದಲ್ಲಿ ವರ್ಣನೆ ಮಾಡಿದ ಕ್ರಮ. ಅದರಂತೆ ಮತ್ತೊಂದು ಕಡೆಯಲ್ಲಿ ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಭೋ ನಿಧಯೋ ಮಲಾಯೇ ಕೃಪಾಲವ ಪಂಕಜನಾಭತೀರ್ಥ ಕೃಪಾಲವಸ್ಯಾನ್ಮೈ ನಿತ್ಯಮೇಶಾಂ. ಇನ್ನೇನು ಬೇಡ, ಅವರು ವೈರಾಗ್ಯ ಕೊಡ್ತಾರೋ ಬಿಡ್ತಾರೋ, ಅವರ ಕೃಪಾಲವ ಒಂದು ಸ್ವಲ್ಪ ಇರಲಿ, ಏನನ್ನು ಅವರಲ್ಲಿ ಬೇಡಬೇಕು ಅಂತ ಕಲಿಸಿಕೊಡ್ತಾರೆ. ಕೃಪಾಲವ ಬಹಳ ಕೃಪೆ ಇದ್ದವರಾದ್ದರಿಂದಲೇ ಸರ್ವತ್ರ ಓಡಾಡಿ ಎಲ್ಲ ಕಡೆಯಲ್ಲೂ ಪಾಠ ಪ್ರವಚನದ ಪದ್ಧತಿಯನ್ನು ಅದು ಹೇಗೆ ಉಳಿಸಬೇಕು, ಹೇಗೆ ಬೆಳೆಸಬೇಕು ಎಲ್ಲದರ ವ್ಯವಸ್ಥೆ ಮಾಡಿದವರು. ಹೀಗಾಗೇನೆ ಇವರು ಒಬ್ಬರು ಮಂತ್ರಿಗಳೊಬ್ಬರು ಆಚಾರ್ಯರ ಕಾಲಕ್ಕೆ ಬಿದ್ದವರು ಅಷ್ಟೇ. ಇನ್ನಿಬ್ಬರು ಓಡಿ ಬರ್ತಾರೆ. ಇನ್ನು ಎಳೆ ವಯಸ್ಸಿನ ಅಕ್ಷೋಭಿತೀರ್ಥರು, ಅವರು ಕೂಡ ಮಂತ್ರಿಗಳ ಮಕ್ಕಳು ಅಂತಂದಿದ್ದಾರೆ. ಅವರು ಇನ್ನೂ ಚಿಕ್ಕ ಹುಡುಗರಂತೆ, ಅವರು ಓಡಿ ಬಂದರು. ಇನ್ನು ನರಹರಿ ತೀರ್ಥರು, ಅವರ ತಂದೆಗಳ ಕಾಲದಿಂದಲೂ ಇವತ್ತು ಅಲ್ಲೆಲ್ಲ ಬೇಕಾಷ್ಟು ಶಾಸನ, 12 ಶಾಸನ ಇದೆ. ನರಹರಿ ತೀರ್ಥರ ಬಗ್ಗೆ ಸಿಗೋದು 12 ಶಾಸನ. ಅವರು ಪ್ರಾಚೀನರ ಬಗ್ಗೆ ಸಿಗೋ ಅತ್ಯಂತ ಹೆಚ್ಚು ಶಾಸನಗಳು ಅಂತಂದರೆ ಆಚಾರ್ಯರಿಗಿಂತ ಹೆಚ್ಚು ದಾಖಲೆ ಸಿಗೋದು ಅವರೊಬ್ಬರ ಮೇಲೆ. ಕಾರಣ ಕಳಿಂಗ ದೇಶದ ಮಂತ್ರಿಯ ಮಕ್ಕಳಿವರು. ಹೀಗಾಗೇ ಕಾಲಾಂತರದಲ್ಲಿ ಹೋದಾಗ ಅಲ್ಲಿ ತಾವೇನೆ ರಾಜ್ಯವನ್ನು ಶಾಸನವೂ ಮಾಡ್ತಾರೆ. ತಮ್ಮ ವೃತ್ತಿಗೆ ಎಂದೂ ತೊಂದರೆ ಆಗದೇ ಇದ್ದಂತೆ ಕೂತಲ್ಲೇ ಶಾಸನ ಮಾಡಿಸ್ತಾರೆ ಇಂಥ ಮಹಾನುಭಾವರು. ಇದಕ್ಕೆಲ್ಲ ಕಾರಣ ಅವರು ಅದೇ ದೇಶದವರೇ, ಅಲ್ಲೇ ಮಂತ್ರಿಗಳಾಗಿದ್ದವರೇ. ಅವರೆಲ್ಲ ಓಡಿ ಬರಲಿಕ್ಕೆ ಕಾರಣ ಇವರು ಪ್ರಭಾವಶಾಲಿಗಳು. ಸಜಾತಿಯರಲ್ಲಿ ಒಬ್ಬ ಹಿರಿಯರು ಒಬ್ಬರನ್ನ ಹಿಡಿತಿರ್ಲಿಕ್ಕೆ ಇನ್ನೆಲ್ಲರೂ ನಾವು ಹೋಗೋಣ ಅಂತ ಓಡಿ ಬರ್ತಾರೆ. ಅಂದರೆ ಅದಕ್ಕೆಲ್ಲದಕ್ಕೂ ಕೂಡ ಮೊದಲು ಒಳ್ಳೆ ಆದರ್ಶದಂತೆ ಇರತಕ್ಕಂಥವರು ಪದ್ಮನಾಭ ತೀರ್ಥರು, ಶೋಭನ ಭಟ್ಟು. ಇಷ್ಟು ದೊಡ್ಡ ಕೀರ್ತಿ ಅವರದ್ದಿದೆ. ಅದಕ್ಕೆ ಅಂತಾರೆ ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾ ಸುಧಾಂಭೋ ನಿದಯ. ಸುಧಾಂಭೋ ನಿದಯ ಅಮೃತದ ಕಡಲು ಅಂತ ಅಲ್ಲಿ ವರ್ಣನೆ ಮಾಡಿದೆ. ಇದು ಭಾಷ್ಯಕ್ಕೆ ತತ್ವಪ್ರಕಾಶಿಕ ರಚನೆ ಮಾಡಬೇಕಾದ್ರೆ ಅಂತಾರೆ. ಅಂದರೆ ಇದಕ್ಕೆಲ್ಲ ಅವರ ಟೀಕಾ ಮೊದಲೇ ಇದೆ. ಆ ಟೀಕಾ ಅರ್ಥ ಆಗೋಲ್ಲಾದ್ದರಿಂದಾಗಿ ನಾವು ಸ್ವಲ್ಪ ವಿಸ್ತಾರ ಮಾಡಿ ಅದನ್ನೇ ವಿಸ್ತಾರ ಮಾಡಿ ಕೊಡ್ತೇವೆ. ಯಾವಾಗಲೂ ವಿಸ್ತಾರ ಮಾಡಿ ಅನುಕೂಲ ಮಾಡಿ ಕೊಟ್ಟಿದ್ದನ್ನು ಇಟ್ಕೊಂಡ್ಬಿಡ್ತಾರೆ, ಸ್ವಲ್ಪ ಕಠಿಣ ಇದ್ದಿದ್ದನ್ನು ಬಿಟ್ಟು ಬಿಡ್ತಾರೆ. ಹಾಗಾಗಿದ್ದಷ್ಟೇ. ಪದ್ಮನಾಭ ತೀರ್ಥರ ಟೀಕಾವನ್ನು ಟೀಕಾಕೃತ್ಪಾದರ ಟೀಕಾ 2 ಹತ್ತಿರ ಇಟ್ಕೊಂಡು ನೋಡಿದರೆ ಅದಕ್ಕೇನು ಹೆಚ್ಚು ವ್ಯತ್ಯಾಸ ಕಾಣೋಲ್ಲ. ಒಂದು ವಿಸ್ತಾರ, ಇನ್ನೊಂದು ಸಂಕ್ಷೇಪ ಅಷ್ಟೇ. ಇದೇ ಬಹುಗಂಭೀರವಾಗಿ ಹೇಳಿದರೆ ಅದನ್ನೇ ಕಾಣೋದು. ಎಲ್ಲ ಕಡೆಯಲ್ಲೂ ಕೂಡ ಅಂಶವನ್ನು ಬೇಕಾಷ್ಟು ನೋಡಬಹುದು. ಅದಕ್ಕಂತಾರೆ ಶ್ರೀಮದಾಚಾರ್ಯರ ಸೇವಾ ವಿಶೇಷದಿಂದಾಗಿ ಶುದ್ಧ ವಿದ್ಯೆಯನ್ನ, ವಿದ್ಯಾ ಬಂದರೆ ಸಾಲದು, ಅದು ಶುದ್ಧ ವಿದ್ಯೆ ಆಗಬೇಕು. ಅದು ಸೇವೆಯಿಂದ ಬಂದಾಗ ಶುದ್ಧ ಆಗುತ್ತೆ. ಯಾರ್ಯಾರ್ದೋ ಸೇವೆ ಅಲ್ಲ, ಇಂತಹ ಯೋಗ್ಯರ ಸೇವೆಯಿಂದ, ಶ್ರೀಮದಾಚಾರ್ಯರ ಸೇವೆಯಿಂದಾಗಿ ಅಂತಾರಲ್ಲ, ಶ್ರಾವಕಾಮಶ್ಚೋಜ್ಯ ಚುಂಚೂನ್ ಪ್ರಾಚೀನ ಚಿರಣ ಪುಣ್ಯೋಚ್ಚಯ ಚತುರತರಾ ಚಾರತಃ ಚಾರುಚಿತ್ತಾನ್ ಅತ್ಯುಚ್ಚಾಂ ರೋಚಯಂತೀಂ ಶ್ರುತಿಚಿತ ವಚನಾನ್ ಶ್ರಾವಕಾನ್ ಚೋದ್ಯ ಚುಂಚೂನ್. ಇವೆಲ್ಲ ನಮಗಿದೆ. ನಮಗೂ ಒಂದಿಷ್ಟು ಶ್ರಾವಯ ಅಸ್ಮಾಂಶ್ಚ ಕಿಂಚಿತ್, ನಮಗೂ ಒಂದಷ್ಟು ನಿಮ್ಮ ಪಾಠವನ್ನು ಕಿವಿ ಮೇಲೆ ಹಾಕ್ರಿ ಪಂಡಿತಾಚಾರ್ಯ ಬೇಡ್ಕೊಳ್ತಾರೆ.
ಯಾರ್ಯಾರಿಗೋ ಇವೆಲ್ಲ ಶ್ರೀಮದಾಚಾರ್ಯರ ಸಚ್ಛಾಸ್ತ್ರ ಆ ಪರಂಪರೆಯಲ್ಲಿ ಬರೋದು, ಇದಾಗೋಲ್ಲ ಅಂದ್ರು. ಪ್ರಾಚೀನ ಆಚರಣ ಪುಣ್ಯೋಚ್ಚಯ ಹಿಂದೆ ಬೇಕಾಷ್ಟು ಜನ್ಮಗಳಲ್ಲಿ ದುಡಿದಿದ್ರೆ ಶ್ರೀಮದಾಚಾರ್ಯರ ಸಚ್ಛಾಸ್ತ್ರ ಕೇಳುವ ಭಾಗ್ಯ ಬರ್ತದೆ ಅಂತಂದಿದ್ದಾರೆ. ಯಾರ್ಯಾರ್ದು ಅಲ್ಲ, ಪಂಡಿತಾಚಾರ್ಯ ಅವರು ನೋಡಿದಾಗ ವಾಯುಸ್ತುತಿಯಲ್ಲಿ ಆಡುವ ಮಾತಿದು. ಅಂದರೆ ನೇರ ಕೇಳಿದ ಮಹಾನುಭಾವರು ಪದ್ಮನಾಭ ತೀರ್ಥರು ಹೇಗಿರ್ಬೇಕವರು, ಅಂತಹ ಮಹಾನುಭಾವರು, ಅವರನ್ನೆಲ್ಲ ಇಟ್ಟುಕೊಂಡೇ ಈ ಮಾತಾಡಿತ್ತು. ಅಂತಹ ಮಹಾನುಭಾವರು ಆ ಕಾಲಕ್ಕೆ ಆ ಏನು ವಿದ್ಯಾವಿಶೇಷವನ್ನು ಪಡೆದವರಿದ್ದೇರಿ, ನಿಜವಾದ ಆಚಾರ್ಯರ ಹೃದಯವನ್ನು ಬಲ್ಲವರು. ನಿಮ್ಮ ಕೃಪಾ ಸ್ವಲ್ಪ ನಮ್ಮ ಮೇಲೆ ಬಿದ್ದರೆ ಆಚಾರ್ಯರ ಶಾಸ್ತ್ರ ಅರ್ಥ ಆಗ್ತದೆ. ಅದಕ್ಕೋಸ್ಕರವಾಗಿ ನಿಮ್ಮ ಕೃಪಾ ಅಲ್ಲವ ನನ್ನ ಮೇಲೆ ಇರಲಿ, ಈ ಕ್ರಮದಲ್ಲಿ ಪ್ರಾರ್ಥನೆ ಮಾಡಿಸಿಕೊಂಡಿದ್ದಾರೆ ಟೀಕಾಕೃತ್ಪಾದರಿಂದ. ಅಂಥ ಮಹಾನುಭಾವರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು. ಸ್ವಲ್ಪ ಒಂದು ಲೇಷ ನೋಡಿದರೆ ಅದು ಅರ್ಥ ಆಗ್ತದೆ. ಆಗ ಅವ್ರಿಗೂ ಟೀಕಾಕೃತ್ಪಾದರಿಗೂ ಸಂಬಂಧ ಹೇಗಿದೆ, ಟಿಪ್ಪಣಿ ಟೀಕಾಗಳನ್ನು ರಚನೆ ಮಾಡುವ ಶೈಲಿ ಹೇಗಿದೆ, ಅದು ನೋಡಬೇಕಾಗಿದ್ದರೆ ಗೀತಾಭಾಷ್ಯದ ಆದಿಪದ್ಯದಿಂದಲೂ ಕೂಡ ನೋಡ್ತಾ ಬರಬಹುದು. ಟೀಕಾಕೃತ್ಪಾದರು ಮಂಗಳಾನುಷ್ಠಾನದ ಪದ್ಯವನ್ನು ರಚನೆ ಮಾಡೋದಾಗಲಿ, ಪದ್ಮನಾಭ ತೀರ್ಥರ ಮಂಗಳಾನುಷ್ಠಾನದ ಪದ್ಯ ಆಗಲಿ, ಅವುಗಳನ್ನು ನೋಡಬಹುದು. ಪದ್ಮನಾಭ ತೀರ್ಥರು ಗುಣಗಣ ನಿಲಯಂ ಪ್ರಣಮ್ಯ ಕೃಷ್ಣಂ ಜಗದಗದಹನಂ ಚ ವಾಸವೀಸೂನುಂ ಗುರುಕುಲ ತಿಲಕಂ ಸುಪೂರ್ಣಬೋಧಂ ಗುರುಮಪಿ ವಿವೃಣೋಮಿ ಗೀತಿಕಾಭಾಷ್ಯಂ ಹೀಗೆ ರಚನೆ ಮಾಡಿದ್ದಾರೆ. ಇದು ಪದ್ಮನಾಭ ತೀರ್ಥರ ಗೀತಾಭಾಷ್ಯಕ್ಕೆ ಆಚಾರ್ಯರು ಇನ್ನು ಬದರಿಕಾಶ್ರಮಕ್ಕೆ ಹೋಗೋದಕ್ಕೆ ಮುಂಚೆ ರಚನೆ ಮಾಡಿದ ಮೊದಲನೇ ಗ್ರಂಥ ಇದು. ಆ ಗೀತಾಭಾಷ್ಯಕ್ಕೆ ತಾವು ಟೀಕೆಯನ್ನು ರಚನೆ ಮಾಡಬೇಕಾಗಿದ್ದರೆ ಹೀಗಂದಿದ್ದಾರೆ: ಗುಣಗಣ ನಿಲಯಂ ಪ್ರಣಮ್ಯ ಕೃಷ್ಣಂ. ಅದು ಎರಡೂ ಕೃಷ್ಣ, ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ. ಯಾಕೆ ಗೀತೋಪದೇಶ ಮಾಡಿದವರು ಅಂದ್ರೆ ಇಬ್ಬರು. ವಾಸಿಷ್ಠ ಕೃಷ್ಣ ಸಂಗ್ರಹ ಮಾಡಿದವನು, ನೇರ ಉಪದೇಶ ಮಾಡಿದವನು ಯಾದವ ಕೃಷ್ಣ. ಅದರಿಂದಾಗಿ ಒಂದು ಶಬ್ದ ಬಳಕೆ ಮಾಡಿಬಿಟ್ಟು ಗುಣಗಣ ನಿಲಯಂ ಪ್ರಣಮ್ಯ ಕೃಷ್ಣಂ ಜಗದಘದಹನಂ ಚ ವಾಸವೀಸೂನುಂ. ಅದು ಜಗದಹದಹನಂ ವಾಸವೀಸೂನುಂ ಚ. ಅದು ಮತ್ತು ಬರೀ ಕೃಷ್ಣ ಅಂದರೆ ಯಾದವ ಕೃಷ್ಣ ಅಂತ ತಿಳ್ಕೊಳ್ಬೇಡ್ರಿ, ವಾಸವೀಸೂನುವು ಅವನೇ, ಬೇರೆ ಯಾರು ಅಲ್ಲ. ಗುರುಕುಲ ತಿಲಕಂ ಸುಪೂರ್ಣಬೋಧಂ. ಸ್ವಲ್ಪ ಇಲ್ಲಿ ಶಬ್ದಗಳು ಮುಂದೆ ಬದಲಾಗ್ತವೆ, ಅದಕ್ಕೆ ಸ್ವಲ್ಪ ಎಚ್ಚರದಿಂದ ಕೇಳಿರಬೇಕು. ಸುಪೂರ್ಣಬೋಧಂ, ಸುಷ್ಟು ಪೂರ್ಣಬೋಧರು ಅಂತಹ ಯಾರಿದ್ದಾರೋ ಅವರು ಗುರುಕುಲಕ್ಕೆ ತಿಲಕರು. ಅಂಥವ್ರು ನಮ್ಮ ಗುರುಗಳು ಕೂಡ. ಅಂಥವರನ್ನು ನಮಸ್ಕಾರ ಮಾಡಿ ಗುರುಕುಲ ತಿಲಕಂ ಗುರುಮಪಿ, ನಮಗೆ ಗುರುಗಳೂ ಹೌದು, ಅವರಿಗೆ ನಮಸ್ಕಾರ ಮಾಡಿ ನಾವು ಗೀತಿಕಾ ಭಾಷ್ಯವನ್ನು ವಿವರಣೋಮಿ, ಅದನ್ನು ಇನ್ನಷ್ಟು ಹಿಗ್ಗಿಸ್ತೇವೆ, ವಿವರಿಸ್ತೇವೆ, ವಿವೃತ್ತಿಯನ್ನು ರಚನೆ ಮಾಡುತ್ತೇವೆ ಹೀಗಂದಿದ್ದಾರೆ. ಟೀಕಾಕೃತ್ಪಾದರ ಮಂಗಳಾನುಷ್ಠಾನ ಇಲ್ಲಿ ನೋಡೋದಾದರೆ ಪ್ರಮೇಯ ದೀಪಿಕಾ, ಗೀತಾಭಾಷ್ಯಕ್ಕೆ ಪ್ರಮೇಯ ದೀಪಿಕಾ, ಗೀತಾ ತಾತ್ಪರ್ಯಕ್ಕೆ ನ್ಯಾಯ ದೀಪಿಕಾ. ಗೀತಾಭಾಷ್ಯ ಪ್ರಮೇಯ ದೀಪಿಕಾದಲ್ಲಿ ಹೀಗಂತಾರೆ: ಗುಣಗಣ ನಿಲಯಂ ಪತಿಂ ರಮಾಯಾ ಜಗದಗದಹನಂಚ ವಾಸವೀಸೂನುಂ. ಅದದೇ ಶಬ್ದ, ಕೆಲವು ಮಾತ್ರ ವ್ಯತ್ಯಾಸ. ಮುನಿಕುಲ ತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮ ಗುರುಂಚ ಮೇ ವಂದೇ. ಇದು ಟೀಕಾಕೃತ್ಪಾದರ ರಚನೆ ಮಾಡಿತ್ತು. ಅದೇ ಶಬ್ದ ಹಾಗೆ ತಗೊಂಡ್ರು, ಸ್ವಲ್ಪ ಸ್ವಲ್ಪ ಬದಲಿ ಮಾಡಿದ್ರು. ಎಲ್ಲಿ ಈ ರೀತಿ ಕಾಣಬಹುದು? ಇಲ್ಲಿ ನೋಡಿ, ಸ್ವಲ್ಪ ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ. ಗುಣಗಣ ನಿಲಯಂ ಪ್ರಣಮ್ಯ ಕೃಷ್ಣಂ ಅಂತಂದಿದ್ದಾರೆ, ಪತಿಂ ರಮಾಯಾಹ ಅಂತ ಇವರೊಂದು. ಗುಣಗಣ ನಿಲಯನಾದಂತಹ ರಮಾಪತಿಯಾದಂತಹ ಯಾರನ್ನ? ಜಗದಹ ದಹನಂ ವಾಸವೀಸೂನು, ವಾಸವೀಸೂನುವಾದಂತಹ ವೇದವ್ಯಾಸ ದೇವರನ್ನ ನಮಸ್ಕಾರ ಮಾಡುತ್ತೇನೆ. ಅದರಂತೆ ಮುನಿಗಳ ಕುಲಕ್ಕೆ ತಿಲಕರಾದ, ಅಲ್ಲಿ ಗುರುಕುಲ ತಿಲಕ ಅಂದರೆ ಇವರು ಮುನಿಕುಲ ತಿಲಕ ಅಂತಂದ್ರು ಅಷ್ಟೆ. ಯಾರು? ಶ್ರೀಮದಾಚಾರ್ಯರು. ಅವರಿಗೆ ನಮಸ್ಕಾರ ಮಾಡಿ, ಅಲ್ಲಿ ಸುಪೂರ್ಣ ಬೋಧಂ ಇದೆ, ಇಲ್ಲಿ ಇಚ್ಛಾ ಪೂರ್ಣ ಬೋಧಂ, ಅವ್ರಿಗೂ ನಮಸ್ಕಾರ ಮಾಡಿ ಆಮೇಲೆ ಗುರುಮಪಿ, ನಮ್ಮ ಗುರುಗಳು ಅಕ್ಷೋಭ್ಯ ತೀರ್ಥರು, ಪರಮಗುರುಂಚ, ಪರಮಗುರುಗಳಾದಂತಹ ಅವ್ರಿಗೂ ವಿದ್ಯೋಪದೇಶ ಮಾಡಿದವರು ಅಕ್ಷೋಭ್ಯ ತೀರ್ಥರಿಗೆ. ಯಾರು? ಪರಮಗುರುಂಚ ಮೇ ವಂದೆ. ಪರಮಗುರುಗಳು ಯಾರು? ಇವರೇ ಪದ್ಮನಾಭ ತೀರ್ಥರು. ಅವ್ರಿಗೂ ನಮಸ್ಕಾರ ಮಾಡುತ್ತೇನೆ. ಅದನ್ನು ಸೇರಿಸಿಕೊಂಡು ಹೇಳಿದ್ರು. ಅಲ್ಲಿ ವಿವರಣೋಮಿ ಗೀತಿಕಾ ಭಾಷ್ಯಂ ಅಂತಂದಿದ್ದಾರೆ. ಪ್ರತಿಜ್ಞಾವನ್ನು ಇಲ್ಲಿ ಮಾಡಲಿಲ್ಲ, ಪ್ರತಿಜ್ಞಾವನ್ನು ಮುಂದೆ ಹೇಳ್ತಾರೆ. ನಾವು ಯಾವುದಕ್ಕೆ ಬರಿತೇವೆ, ಗೀತಾಭಾಷ್ಯಕ್ಕೆ ಏನು ಬರಿತೇವೆ ಅನ್ನೋದನ್ನೆಲ್ಲ ಮುಂದೆ ಹೇಳ್ತಾರೆ. ಅಲ್ಲಿ ಪ್ರತಿಜ್ಞೆ ಸೇರಿಕೊಳ್ತು, ಇಲ್ಲಿ ಪ್ರತಿಜ್ಞೆಯನ್ನು ಬಿಟ್ಟು ಅದದೇ ಶಬ್ದ ಹಾಗೆ ಬಳಕೆ ಮಾಡೋದು. ಇನ್ನು ಅದರಂತೇನೆ ಗೀತಾಭಾಷ್ಯದ ಆದಿಪದ್ಯ ಇದೆ: ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಅಲ್ಲಿ ವಿಚಿತ್ರವಾಗಿ ಯತಿಭಂಗ ಮಾಡಿದ್ದಾರೆ ಆಚಾರ್ಯರು. ಅಲ್ಲಿ ಗೀತಾರ್ಥಂ ಅಂತ ಮಾಡಿದ್ದಾರೆ. ಯಾವಾಗಲೂ ನಿಲ್ಲಬೇಕಾಗಿದ್ದರೆ ಎಲ್ಲೆಲ್ಲಿಗೂ ನಿಲ್ಲಿಸಿಬಿಡಬಾರ್ದು. ಆ ನಿಲ್ಲಿಸಿಬಿಟ್ರೆ ಅದನ್ನು ಯತಿಭಂಗ ಅಂತಂತಾರೆ. ಅಲ್ಲಿ ಹೇಳೋರು ಎಲ್ಲೆಲ್ಲಿಗೂ ನಿಲ್ಲಿಸಿದ್ರೆ ಯತಿಭಂಗ ಆಗೋಲ್ಲ. ಅಲ್ಲಿ ಶ್ಲೋಕನೇ ಅಲ್ಲಿಗೆ ನಿಲ್ತಾ ಇದ್ದರೆ, ಈ ಸಾಧಾರಣ ಹೇಳೋರು ಎದ್ದಾದದ್ದು ನಿಲ್ಲಿಸಿಬಿಡ್ತಾರೆ ಅದನ್ನೆಲ್ಲ.
ಹೇಳೋ ಹೊತ್ತಿಗೆ ಜಗ್ನೇನ ವಿಘ್ನೋ ಬಹು ಲಬಲಭ ಕಧ್ವಂಸನಾದ್ಯೇನ ಶೋಚತ್ ಕೇಳ್ತಾ ಇದ್ದರೆ ಲಬಲಭ ಹೊಡ್ಕೊಂಡಾಗಿರುತ್ತೆ. ಅದು ನಿಲ್ಸಿದ್ದರ ಪ್ರಭಾವ, ಬಹು ಅಂತ ನಿಲ್ಸಿದ್ರಿಂದ ಲಬಲಭಕ ಆಗೋಯ್ತದು. ಅದು ನಿಜವಾಗ್ಲೂ ಇರೋದು ಲಬಲಭಕ ಅಲ್ಲ, ಅಲ್ಲಿ ಬಹುಲ ಬಲಬಕ ಧ್ವಂಸನಾಥ್ ಅದಿರೋದು. ನೀವು ಬಹುಗೆ ನಿಲ್ಲಿಸಿಕೊಂಡ್ರೆ ಲಬಲಭಕ ಆಗುತ್ತೆ, ಬಹುಲ ನಿಲ್ಲಿಸಿಕೊಂಡ್ರೆ ಬಲಬಕ ಆಗುತ್ತೆ. ಅದು ಅಲ್ಲಿ ನಿಲ್ಗಡೆ ಸರಿಯಾಗಿರ್ಬೇಕು. ಅದು ಹೇಳೋರ್ ವ್ಯತ್ಯಾಸ, ಅದು ಹೇಳೋರ್ ವ್ಯತ್ಯಾಸದಿಂದ ಆಗಿದ್ದು ಯತಿಭಂಗ ಅಂತ ಕೂಗೋಲ್ಲ. ಆದರೆ ಎಲ್ಲಿ ಅಲ್ಲಿಗೆ 8 ಅಕ್ಷರಕ್ಕೆ ಒಂದೊಂದು ಪಾದ, ಅಲ್ಲಿಗೆ ಅದು ನಿಲ್ಲಬೇಕು, ಅದು ಒಂದು ರಿದಮ್. ಹಾಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ, ಇಲ್ಲಿಗೊಂದು ನಿಲ್ಗಡೆ ಇದೆ. ಅಲ್ಲಿ ಎಲ್ಲ ಅನುಷ್ಠುಪಾದಿ ಎಲ್ಲದರಲ್ಲೂ ಕೂಡ ಈಗ ಷಟ್ಪದಿ ಅಂತಂತಾರೆ, ಭಾಮಿನಿ ಷಟ್ಪದ್ಯಾದಿಗಳು. ಇಲ್ಲೂ ಅಷ್ಟಪದಿ ಷಟ್ಪದಿ ಅಂತೆಲ್ಲ ಬೇಕಷ್ಟು ಇದ್ದಾವೆ. ಹಾಗೆ ಇಲ್ಲಿ ಚತುಷ್ಪದಿ, 4 ಪಾದಗಳಲ್ಲಿ ನಿಲ್ಲೋದು. ಆಚಾರ್ಯ ಎಲ್ಲಿಗೆ ನಿಲ್ಲಿಸಿದ್ರು? ತಾವಲ್ಲಿ ಗೀ ತಾರ್ಥಂ ವಕ್ಷ್ಯಾಮಿ ಅವು ಹೇಳಬೇಕಾಗಿದ್ದರೆ ದೇವಂ ನಾರಾಯಣಂನತ್ವಾ ಅಲ್ಲಿಗೆ ಸರಿಯಾಗಿ ನಿಲ್ತು. ಅಲ್ಲಿಗೆ ನಿಲ್ಲಿಸಿ ಮುಂದಕ್ಕೆ ತಗೊಳ್ತಾ ಹೋದಾಗ ಇಲ್ಲಿಗೆ ನಿಲ್ಲಿಸಿಬಿಡ್ತಾರೆ, ಗೀ ಅಂತ ನಿಲ್ಲಿಸಿಬಿಡ್ತಾರೆ. ಗೀ ಅಂತ ನಿಲ್ಲಿಸಿದ್ರೆ ಏನು ಅರ್ಥ ಇದೆ? ಅಲ್ಲಿಗೊಂದು ಒಳ್ಳೆ ಅರ್ಥ ಇದ್ದರೆ ನಿಲ್ಲಿಸಿದ್ರೆ ತಪ್ಪಿಲ್ಲ. ಗೀರ್ವಾಣ, ಗೀ ಅಂತಂದ್ರೆ ಮಾತು, ಅಲ್ಲಿ ನಿಲ್ಲಿಸಿದ್ರಿಂದ ತಪ್ಪೇನಾಗಲಿಲ್ಲ. ಆದರೆ ಅಲ್ಲಿಗೆ ಅರ್ಧಬರ್ಧ ನಿಲ್ಲಿಸೋದ್ರಲ್ಲ. ಮತ್ತು ಆನ್ ಅಂತಂದ್ರೆ ಏನು? ಇವೆಲ್ಲ ಪ್ರಶ್ನೆಗಳು ಬರೋದು ಅಲ್ಲಿ ಸಹಜ. ಮೊದಲನೇ ಮಂಗಳಾನುಷ್ಠಾನ ಪದ್ಯದಲ್ಲಿ ಅಲ್ಲಿ ಪದ್ಮನಾಭ ತೀರ್ಥರು ವ್ಯಾಖ್ಯಾನ ಹೀಗೆ ಮಾಡಿದ್ದಾರಲ್ಲಿ. ಮೊದಲನೇ ಪದ್ಯಕ್ಕೆ ಮೊದಲನೇ ವ್ಯಾಖ್ಯಾನವರದ ಆರಂಭನೆ ಹೀಗೆ: ಆನ್ ವಿಷ್ಣೂನ್ ಇತಿ ಬಹುವಚನಂ ಗುರುತ್ವಾಭಿಪ್ರಾಯೇಣ. ಆನ್ ಅಂತ ನಮಸ್ಕಾರ ಮಾಡಿದ್ದಾರೆ. ಹೇಳಬೇಕಾಗಿದ್ದರೆ ದೇವಂ ನಾರಾಯಣನತ್ವ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ, ಅಲ್ಲಿ ತನಕ ಒಂದರ್ಥ. ದೋಷ ವಿವರ್ಜಿತ ಪರಿಪೂರ್ಣ ಅಂತಹ ದೇವಂ ಅಂದರೆ ಬದ್ರಿಕಾಶ್ರಮ ನಾರಾಯಣ್, ಅಂತಹ ದೇವನನ್ನು ಶ್ರೀಹರಿಯನ್ನ ನಮಸ್ಕಾರ ಮಾಡ್ತೇನೆ. ಆಮೇಲೆ ಪರಿಪೂರ್ಣಂ ಗುರುಂಶ್ಚಾನ್ ಅಂತಂದಿದ್ದಾರೆ. ಗುರುಂಶ್ಚ ಆನ್, ಗುರೂನ್ ಆನ್ಶ್ಚ ಅಂತ ಅರ್ಥ. ಆನ್ ಅಂದರೆ ಅಕಾರವಾಚ್ಯರಾದ ಗುರುಗಳನ್ನೂ ನಮಸ್ಕಾರ ಮಾಡ್ತೇನೆ ಅಂತಂದಿದ್ದಾರೆ. ಯಾರು? ಅದಕ್ಕೆ ಅರ್ಥ ಮಾಡಿದ್ರು ವಿಷ್ಣೂನ್ ಅಂತ ಅರ್ಥ ಮಾಡಿದ್ರು. ವಿಷ್ಣುಗಳನ್ನೂ ಅಂತ ಅರ್ಥ ಬರುತ್ತೆ. ಬಹುವಚನ ಹಾಕಬೇಕು. ದೇವಂ ಅಂತ ಅಲ್ಲೇ ಹೇಳಿ, ದೇವಂ ಅಂದರೆ ದೇವರನ್ನು, ಅಲ್ಲಿ ಒಂದು ಬಂದು ದೇವನನ್ನು. ನಾವು ಕನ್ನಡದಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಗ್ತಾವೆ. ಶ್ರೀಹರಿಯನ್ನು ಏಕವಚನ ಇದೆ, ದೇವಂ. ಇಲ್ಲೇ ಹೇಳಬೇಕಾಗಿದ್ದರೆ ಗುರುನಂತಂದ್ರು. ಇಲ್ಲೊಂದೇ ಕಡೆಯಲ್ಲ, ಗುರುನಂತ ಎಲ್ಲ ಕಡೆಯಲ್ಲೂ ಅಂತಾರೆ. ಅವ್ರ ಸೂತ್ರ ಭಾಷ್ಯದಲ್ಲ ಆಚಾರ ಅನ್ನೋದು ಏನಂತಾರೆ? ನಾರಾಯಣಂ ಗುಣೇಶ್ವರವೇ ರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ಗುರೂನ್ ಚ ಅಪಿ, ಗುರುಗಳನ್ನು. ಅಲ್ಲೆಲ್ಲ ಕಡೆಯಲ್ಲೂ ಬಹುವಚನ ಇದೆ. ಅಲ್ಲಿ ಯಾಕೋಸ್ಕರ ಅಂತಂದಿದ್ದಾರೆ? ಅದು ಬಹುತ್ವ ಅಂತನ್ನೋದೇನಿದೆ ಅದು ಗೌರವದಿಂದ ಕೊಟ್ಟ ಬಹುವಚನ. ಬಹಳ ಜನ ಇದ್ದಾರೆ ಅಂತ ಅರ್ಥ ಅಲ್ಲ, ಅದು ಗೌರವದಿಂದ. ಅದನ್ನೇ ಅಂದ್ರು ಬಹುವಚನಂ ಗುರುತ್ವಾಭಿಪ್ರಾಯೇಣ. ಗುರುಗಳನ್ನು ಹಾಕೋಗೋಲ್ಲ. ಸಾಧಾರಣ ನೋಡ್ರಿ, ವೇದವ್ಯಾಸ ಬಂದ ಹೋದ ಯಾರು ಅನ್ನಲ್ಲ, ಅಯ್ಯಯ್ಯೋ ತಪ್ಪು ಅಂತಂತಾರೆ, ಹಂಗಂದ್ರೆ ತಪ್ಪು ಅಂತಂತಾರೆ. ಅವ್ರು ಹಾಗೆ ಯಾರು ಅನ್ನಲ್ಲ. ಆದರೆ ಕೃಷ್ಣ ರಾಮ ಬಂದ ಹೋದ ಅಂತಂತಾರೆ. ಕೃಷ್ಣ ಈ ಕೆಲಸ ಮಾಡಿದ, ರಾಮ ಈ ಕೆಲಸ ಮಾಡಿದ, ಕೃಷ್ಣನ ಉಪದೇಶ ಇದು, ವೇದವ್ಯಾಸನ ಉಪದೇಶ ಇದು ಅಂತಾರೇನು? ಅನ್ನಲ್ಲ. ಗುರುತ್ವ ಇದ್ದಲ್ಲಿ ಬಹುವಚನ, ಗುರುತ್ವ ಇಲ್ಲದೆ ಇದ್ದಲ್ಲಿ, ಸಲಿಗೆ ಇದ್ದಲ್ಲಿ ಏಕವಚನ ಇರುತ್ತೆ. ಇದು ಅನೇಕ ಕಡೆಯಲ್ಲಿ ನೋಡ್ತೀವಿ. ನರಸಿಂಹದೇವರು ಅಂತಂದ್ರೆ ಅಲ್ಲಿ ನರಸಿಂಹ ಬಂದ ಹೋದ ಅಂತ ಅನ್ನೋಲ್ಲ, ಅದು ಸ್ವಲ್ಪ ವಿರಳ. ಅದು ನರಸಿಂಹದೇವ ಉಗ್ರ ರೂಪ ತೋರಿಸ್ಬಿಟ್ಟಿದ್ದಾನೆ ಅಲ್ಲೆಲ್ಲ, ಸ್ವಲ್ಪ ಹೆದರ್ಕೋತಾರ ಅಲ್ಲೆಲ್ಲ. ಎಲ್ಲಿ ಹೆದರಿಕೆ ಭಕ್ತಿ ಗೌರವ ಇರುತ್ತೆ ಅಲ್ಲೆಲ್ಲ ಸಾಧಾರಣ ಸ್ವಲ್ಪ ಬಹುವಚನ ಬರುತ್ತೆ. ತಾಯಿ ಮೇಲೆ ಬಹಳ ಸಲಿಗೆ ಇರುತ್ತೆ ನೋಡ್ರಿ, ತಾಯಿ ಜೊತೆಯಲ್ಲಿ ಏಕವಚನದಲ್ಲಿ ಮಾತಾಡ್ತಾರೆ. ತಂದೆ ಜೊತೆಯಲ್ಲಿ ಸ್ವಲ್ಪ ಭಯ ಇರುತ್ತಾದ್ದರಿಂದಾಗಿ ಬಹುವಚನ. ಹೀಗೆ ಮಾತಾಡೋದು ಇದು ಯೋಗ್ಯ. ಇದು ಇಬ್ಬರನ್ನೂ ಏಕವಚನದಲ್ಲಿ ಕೂಗೋದು, ಇಬ್ಬರನ್ನೂ ಬಹುವಚನದಲ್ಲಿ ಕೂಗೋದು ಅದಷ್ಟು ಶಿಸ್ತು ಅಂತ ಕಾಣೋಲ್ಲ. ಪದ್ಧತಿ ಹಾಗೇ ಇದೆ. ತಾಯಿಯನ್ನು ಏಕವಚನದಲ್ಲಿ, ತಂದೆಯನ್ನ ಬಹುವಚನದಲ್ಲಿ. ಅದಕ್ಕೆ ಮಾತೃಭಾಷೆ ಪಿತೃಭಾಷೆ ಅಂತ ಕೂಡ ಕೂಗೋದು. ಮಾತೃಭಾಷೆ ಅಂತ ಇರುತ್ತಲ್ಲ, ಅಲ್ಲಿ ಕಟ್ಟಾದ ನಿಯಮ ಇರೋಲ್ಲ. ಅದು ಸ್ವಲ್ಪ ಹಿಂದೆ ಮುಂದೆ ಸಲಿಗೆಯಿಂದಾಗಿ ಬಳಕೆ ಮಾಡಿದಂತೆ ತಾಯಿ ಜೊತೆಯಲ್ಲಿ. ಅದಕ್ಕೆ ನಮ್ಮ ಮಾತೃಭಾಷೆ ಅಂತಂದರೆ ಎಲ್ಲ ಪಳಗಿದ ಭಾಷೆಗಳು, ಕನ್ನಡ ಮುಂತಾದವುಗಳು. ಪಿತೃಭಾಷೆ ಸಂಸ್ಕೃತ ಭಾಷಾ, ಅದು ಕಟ್ಟುನಿಟ್ಟಾಗಿ ಅದು ಹೇಗಿದೆಯೋ ಹಾಗೆ ಹೇಳಬೇಕು. ಮತ್ತೆ ವ್ಯಾಕರಣಬದ್ಧವಾಗಿ ಹೇಳಬೇಕು. ಅಲ್ಲೆಲ್ಲ ಮತ್ತೆ ಬದಲಾವಣೆ ಮಾಡೋ ಹಾಗಿಲ್ಲ. ಅದರಿಂದ ತಾಯಿಯನ್ನೇ ಕರಿಬೇಕು, ತಂದೆಯನ್ನೇ ಕರಿಬೇಕು ಅನ್ನೋದು ತೋರಿಸಿಕೊಡ್ತಾರಲ್ಲಿ. ಹಾಗೆ ಇಲ್ಲೂ ಆನಂತ ಬಳಕೆ ಮಾಡಿದರು. ಗುರುಗಳನ್ನು ಹೇಳಬೇಕಾಗಿದ್ದರೆ ಬಹುತ್ವ ಸರಿ ಹೋಯಿತು, ಆನಂದ್ರು. ಅಕಾರವಾಚ್ಯರಾದ ಗುರುಗಳನ್ನ. ಯಾರವರು? ವಿಷ್ಣೂನ್ ಅಂದರೆ ಶ್ರೀಹರಿಯೇ ಮೂಲ ರೂಪದಲ್ಲಿ ಇವರಿಗೆ ಗುರು. ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಆದಿಕವಿ ಅಂತಂದ್ರೆ ಯಾರು? ಇದೇ ಬ್ರಹ್ಮವಾಯುಗಳು ಅಂತ ಅರ್ಥ.
ಅವರಿಗೆ ಹಯಗ್ರೀವಾದ ರೂಪದಿಂದ ಉಪದೇಶ ಮಾಡಿದವನ, ಆದ್ದರಿಂದಾಗಿ ಸೃಷ್ಟಿ ಮಾಡಿದ ವಿಷ್ಣು ನಾರಾಯಣ ರೂಪದಿಂದ ಉಪದೇಶ ಮಾಡಿದವನ, ಆದ್ದರಿಂದ ಅವನೇ ಗುರು. ಅದು ಸರಿ. ಆದರೆ ಇಲ್ಲಿ ಬಹುತ್ವವನ್ನು ಇಟ್ಟರು ಅದು ಗುರುತ್ವ ಸರಿ ಹೋಯಿತು. ಆನಂತ ಯಾಕೆ ಕೂಗುದರು? ಅದಕ್ಕೊಂದು ಪ್ರಯೋಗ ಮಾಡುತ್ತಾರೆ. ಮುಖ್ಯಸ್ಯ ನಿರ್ವಿಶೇಷೇಣ ಶಬ್ದ ಇತಿ ವಚನಾತ್ ಗೀತೆಯತೆ ಭಗವದ್ಗೀತೆ ತುಚ್ಯತೆ ಎಂದು ಮುಂದೆ ಕೊಟ್ಟೋದು. ಭಗವದ್ಗೀತೆ ಅಲ್ಲ, ಗೀತಾರ್ಥಂ ಅಂತ ಅಷ್ಟೇ ಹೇಳಿದ್ದಾರೆ, ಭಗವದ್ಗೀತಾರ್ಥಂ ಅಂತ ಹೇಳಿಲ್ಲ. ಗೀತಾ ಅಂದರೆ ಯಾವ ಗೀತಾ ತಗೊಳ್ಬೇಕ್ರಿ? ಅದನ್ನು ಬೇಕಾಟಿ ಗೀತೆ ಇದ್ದಾವೆ, ಭ್ರಮರಗೀತಾ, ಗೋಪಿಗೀತಾ, ಉದ್ಧವ ಗೀತಾ, ಅದರಂತೆಯೇ ಅನುಗೀತ, ಬೇಕಾಟಿ ಗೀತಾಗಳಿದ್ದಾಗ ಭಗವದ್ಗೀತಾನೇ ತಗೋಬೇಕು ಅಂತೇನು? ಇದು ಮುಖ್ಯ, ಆದ್ದರಿಂದ ಅದನ್ನೇ ಹೇಳಿದರು, ಇಷ್ಟೇನೋ ತಗೊಳ್ತಾರೆ. ಆದರೆ ಇದರ ಹೆಚ್ಚಿನ ವಿವರಣೆ ಇಲ್ಲಿ ಗೊತ್ತಾಗಲಿಲ್ಲ. ವಿಷ್ಣುವನ್ನು ತಂದು ಬಿಟ್ರಲ್ಲ, ಇಲ್ಲಿ ವೇದವ್ಯಾಸ ದೇವರನ್ನ ಹೇಳಬೇಕಾಗಿತ್ತು, ವಿಷ್ಣುವನ್ನು ತಂದು ಬಿಟ್ರಲ್ಲ ಅಂದರೆ ಅದಕ್ಕೆ ಟೀಕಾಕೃತ್ಪಾದರು ಹಿಗ್ಗಿಸಿ ತೋರಿಸಿಕೊಡ್ತಾರೆ. ಅದನ್ನು ಅ ಅಂತಂದರೆ ಯಾರನ್ನು ಕೂಗ್ತಾರೆ? ಅ ಆ ಅಂ ಅಹ ಪುರಾಣ ಋಷಿ ವ್ಯಾಸ. ಇದು ಪ್ರಮೇಯ ದೀಪಿಕಾದಲ್ಲಿ ಪ್ರಮಾಣ ಉಲ್ಲೇಖ ಮಾಡಿತ್ತು. ಅ ಆ ಅಂ ಅಹ ಈ ಎಲ್ಲ ಅಕ್ಷರಗಳು ಕೂಡ ಇವೆಲ್ಲ ಅಚ್ಚಕ್ಷರದಲ್ಲಿ ಬರೋದು. ಅಚ್ಚಕ್ಷರದ ಸಾಲಿನಲ್ಲಿ ಬರುವಂತಹ ಸ್ವರಾಕ್ಷರದಲ್ಲಿ ಬರುವ ಏನು ಅಕ್ಷರಗಳಿದ್ದಾವೆ, ಈ ಎಲ್ಲ ಅಕ್ಷರಗಳು ವೇದವ್ಯಾಸ ದೇವರನ್ನೇ ಹೇಳ್ತಾವೆ. ಅದಕ್ಕೆ ನಿಘಂಟನ ಪ್ರಮಾಣವನ್ನು ಉಲ್ಲೇಖ ಮಾಡಿದ್ದು. ಉಲ್ಲೇಖ ಮಾಡಿ ಅಲ್ಲಿಗೆ ಆನ್ ಅಂತಂದ್ರೆ ಯಾರಾದರೂ ವೇದವ್ಯಾಸ ದೇವರನ್ನ, ಅವರೇ ಗುರುಗಳು. ಸರಿ ಹೋಯ್ತು. ಗುರುಗಳು ಯಾರು ಅಂತ ಗೊತ್ತಾಗ್ತಿರಲಿಲ್ಲ. ಗುರುಗಳು ಅಂತಂದ್ರೆ ಅಚ್ಯುತ ಪ್ರೇಕ್ಷಾಚಾರ್ಯ ಅಂತ ತಿಳ್ಕೊಳ್ಳೋಣ. ಮತ್ತೆ ಅವರಲ್ಲ, ಅವರಿಗೇ ಗೀತಾಭಾಷ್ಯವನ್ನ ರಚನೆ ಮಾಡಿಕೊಟ್ಟು ಹೋಗಿದ್ದು, ಅವರು ಓದ್ಲಿ ಅಂತ ರಚನೆ ಮಾಡಿಕೊಟ್ಟು ಹೋಗಿದ್ದು. ಇನ್ನು ಬದರಿಕಾಶ್ರಮಕ್ಕೆ ಹೋಗಿಲ್ಲ, ಆಗಲೇ ಮಾಡ್ತಾ ಇದ್ದಾರೆ. ಆಗ ಗುರುಗಳು ಅಂತಂದ್ರೆ ಯಾರು? ವೇದವ್ಯಾಸ ದೇವರನ್ನು ಭೇಟಿ ಮಾಡಿಲ್ಲಲ್ಲ ಅಂತಂದ್ರೆ ಆಗಲೂ ವೇದವ್ಯಾಸ ದೇವರೇ ಗುರುಗಳು. ಆ ವೇದವ್ಯಾಸ ದೇವರು ಅಂತ ಸಂದೇಹ ಬರುತ್ತಾ? ಅದಕ್ಕೆ ಪದ್ಮನಾಭ ತೀರ್ಥರು ಏನಂದ್ರು? ವಿಷ್ಣುವನಂತಂದ್ರು. ಇವರಿಗೆ ಮೂಲದಲ್ಲಿ ವಿಷ್ಣುವೇ ಗುರು. ವೇದವ್ಯಾಸ ದೇವರು ಭೇಟಿ ಮಾಡಿಲ್ಲ, ಆದ್ದರಿಂದ ಗುರುತ್ವ ಹೇಗೆ ಅಂತ ಕೇಳಬೇಡ್ರಿ. ಅವ್ರು 3ನೇ ವಯಸ್ಸಿನಲ್ಲೇ ಆಗಲಿ ಹೋಗಿ ಬಂದಿದ್ದರಾಗಲಿ. ಅವ್ರು ಗೋಪುಚ್ಛವನ್ನು ಹಿಡ್ಕೊಂಡು ಮೊದಲನೇ ವರ್ಷದಲ್ಲೇನೆ ಏಕಾಬ್ದಕಂ ವೃಷಭಬಾಲ ಕೃತಾವಲಂಬಂ, ಮೊದಲನೇ ವಯಸ್ಸಿನಲ್ಲೇ ಆ ಬಾಲ ಹಿಡ್ಕೊಂಡು ಬೆಳಗ್ಗೆ ಹೋಗಿ ಸಂಜೆ ಒಳಗೆ ಬದರಿಕಾಶ್ರಮಕ್ಕೆ ಹೋಗಿ ಬಂದಿದ್ದರಂತೆ. ಅದು ವೇದವ್ಯಾಸ ದೇವರೇ ಗುರುಗಳು. ಅದನ್ನು ಹಾಗೂ ಹೇಳಬಹುದು. ಅಲ್ಲದೇನೆ ಅವ್ರ ಗುರುಗಳೇ ಕೇಳ್ತಾರೆ, ಅಲ್ಲಪ್ಪ ಇದೆಲ್ಲ ಈಗ ಓದೇ ಇಲ್ಲಲ್ಲೋ, ಯಾವಾಗ ಕಲ್ತೀವಿ ಇದನ್ನ? ಅತ್ರ ಜನ್ಮ ನಿನಯತ್ ಪಠಿತಂತೆ ಜೈತ್ರ ಭಾತಿ ಕಥಮಿತ್ಯಮುನೋಕ್ತೆ ಪೂರ್ವಜನ್ಮಸು ಹಿ ವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಜನ್ಮದಿಂದಲೂ ಗೊತ್ತಿವೆಲ್ಲ, ಯಾವುದು ಕಲ್ತು ಬರೋದಲ್ಲ ಅಂದ್ಬಿಟ್ಟಿದ್ದಾರೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ. ಅಚ್ಯುತ ಪ್ರೇಕ್ಷಾಚಾರ್ಯರು ಎಷ್ಟು ಅಧ್ಯಯನ ಮಾಡಿದ್ರು ಕರಗಬಾರದು, ಅಂತಹ ಗೀತಾಭಾಷ್ಯ ರಚನೆ ಮಾಡಿಕೊಟ್ಟು ಹೋದ್ರು ಅಂತಿದೆ. ಅಲ್ಲಿಗೆ ಗುರುಗಳು ಯಾರಾದರೂ? ಅದು ಮೂಲ ರೂಪದಲ್ಲಿ ವಿಷ್ಣು, ಅವನೇ ವೇದವ್ಯಾಸ. ಅದರಿಂದಾಗಿ ಅವನನ್ನೇ ಪ್ರತ್ಯೇಕ 2 ಶಬ್ದದಲ್ಲಿ ಗುರೂನ್ ಆನ್, ಆ ಸಂದರ್ಭಕ್ಕೆ ಉಚಿತವಾಗಿ ವ್ಯಾಖ್ಯಾನ ಮಾಡಬೇಕು. ಎರಡೂ ಇಟ್ಟುಕೊಂಡಾಗ ಉತ್ಕೃಷ್ಟ ಅರ್ಥ ಬಂತು. ಅದು ಆನ್ ಅನ್ನೋ ಶಬ್ದ ಹೇಗಾಗಿದೆ? ರಾಮ ರಾಮೌ ರಾಮಾಹ, ಹಾಗೆ ಆಹ ಔ ಆಹ, ಅಂ ಔ ಆನ್, ರಾಮಂ ರಾಮೌ ರಾಮಾನ್ ಇದ್ದ ಹಾಗೆ ದ್ವಿತೀಯ ವಿಭಕ್ತಿ ಬಹುವಚನ ಆನ್ ಅಂತಾಗಿದೆ. ನೋಡಿ, ಹೀಗೆ ಟೀಕಾಕೃತ್ಪಾದರು ಇರಲಿಲ್ಲ ಅಂತಂದರೆ ಇದರ ವಿವರಣೆ ಸಿಗ್ತಿರಲಿಲ್ಲ. ಯಾಕೆ ಹಾಗಂದ್ರು? ಏನಂದ್ರು ಪದ್ಮನಾಭ ತೀರ್ಥರು? ಅದದೇ ಶಬ್ದ, ವಿವರಣ ಸಮೇತವಾದ ಶಬ್ದ ಅಷ್ಟೇ. ಅಲ್ಲಿಗೆ ಟೀಕಾಕೃತ್ಪಾದರಿಗೂ ಪದ್ಮನಾಭ ತೀರ್ಥರಿಗೂ ಇರುವ ಸಂಬಂಧ ಏನು ಅಂತ ಗೊತ್ತಾಗ್ತದೆ. ಎರಡೂ ಗ್ರಂಥ ಒಟ್ಟಿಗೆ ಇಟ್ಟುಕೊಂಡು ನೋಡಿದಾಗ ನಿಜವಾದ ಅದರ ಮಹತ್ವ ಗೊತ್ತಾಗ್ತದೆ. ಪದ್ಮನಾಭ ತೀರ್ಥರ ಮಹತ್ವ ಹೆಚ್ಚು ಅನ್ನೋದು ಗೊತ್ತಾಗ್ತದೆ. ಆಗ ಇಂತಹ ಮಹಾನುಭಾವರು, ದೊಡ್ಡ ದೊಡ್ಡ ಜ್ಞಾನಿಗಳಿಂದ ಗೆಗೀಯಮಾನರಾಗಿರ್ತಕ್ಕಂತಹ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡಿ ಹೊರಡಬೇಕು. ಆ ಕಮಲನಾಭಾದಿ ಯತಿಗಳ ನೀಕ ಕಾನಮಿಸುವೆ. ಜಗನ್ನಾಥದಾಸರು ಏನಂದು ಬಿಟ್ರು? ಶ್ರೀಮದಾಚಾರ್ಯರ ನಂತರದಲ್ಲಿ ಯತಿಶ್ರೇಷ್ಠರು ಅಂತ ನಾವು ನಮಸ್ಕಾರ ಮಾಡಿಕೊಂಡು ಬರೋದು ಆ ಕಮಲನಾಭಾದಿ ಯತಿಗಳ ಅಲ್ಲಿಂದ ಆರಂಭ ಮಾಡಿ ಅಂದ್ರೆ ಮೊದಲು ನಮಸ್ಕಾರ ಸಲ್ಲಿಸೋದು ಆಚಾರ್ಯರ ನಂತರ ಅವರೇ. ಇಂಥ ಮಹಾನುಭಾವರು, ಇಂಥ ಜ್ಞಾನಿಶ್ರೇಷ್ಠರು ಇಷ್ಟು ಮಹೋಪಕಾರ ಮಾಡಿಕೊಟ್ಟಿದ್ದಾರೆ. ನಮ್ಮ ಟೀಕಾಕೃತ್ಪಾದರು ಬರಲಿಕ್ಕೆ ಅಕ್ಷೋಭ್ಯ ತೀರ್ಥರು, ನರಹರಿ ತೀರ್ಥರು ಮತ್ತು ಮಾಧವ ತೀರ್ಥರು 3 ಜನರಿಗೆ ಆಶ್ರಮ ಶ್ರೀಮದಾಚಾರ್ಯರಲ್ಲಿ, ವಿದ್ಯಾಭ್ಯಾಸ ಮಾತ್ರ ಅದು ಪದ್ಮನಾಭ ತೀರ್ಥರಲ್ಲಿ ಅನ್ನೋದನ್ನ ಭಾವಬೋಧಕಾರರು ನ್ಯಾಯ ವಿವರಣಕ್ಕೆ ಭಾವಬೋಧವನ್ನು ರಚನೆ ಮಾಡುವಾಗ ರಘುತ್ತಮ ಶ್ರೀಪಾದಂಗಳವರು ಇದನ್ನೇ ಅಂದಿದ್ದಾರೆ. 3 ಜನಕ್ಕೂ ನೀವು ಪಾಠ ಹೇಳಿದವರು. ಅವರಿಗೆ ಶ್ರೀಮದಾಚಾರ್ಯರಲ್ಲಿ ಪಾಠ ಆಗಿದ್ದಲ್ಲ, ನಿಮ್ಮಲ್ಲೇ ಪಾಠ ಆಗಿದ್ದು. ಸಾಂಪ್ರದಾಯಿಕವಾಗಿ ಹೇಳುವಾಗ ಅದಕ್ಕೆ ಪುರಾವೆ ಸಿಗೋಲ್ಲ. ಸಾಂಪ್ರದಾಯಿಕವಾಗಿ ಹೇಳೋದು 4 ಜನರು ಆಚಾರ್ಯರು ಶಿಷ್ಯರು ಅಂತ. ಅಂದರೆ ಏನು? ಸನ್ಯಾಸಿ ಶಿಷ್ಯರು ಅಂತ ಅಷ್ಟೇ ಗೊತ್ತಾಗುತ್ತೆ. ಅದು ಸಂಪ್ರದಾಯ ಇರೋದರಿಂದ ಆ ಸಂಪ್ರದಾಯದಲ್ಲಿ ಬಂದಿದ್ದನ್ನೆಲ್ಲ ಒಟ್ಟಿಗೆ ಒಮ್ಮೆಲೆಗೆ ಕಿತ್ತು ಬಿಸಾಡಿಬಿಡಬಾರ್ದು. ಅದನ್ನು
ಜ್ಞಾನಿಗಳಲ್ಲೇ ಹೇಳ್ಕೊಂಡು ಬರ್ತಾ ಇದ್ದಾರಾದ್ದರಿಂದಾಗಿ ಆ ಕ್ರಮದಿಂದ. ಆದರೆ ವಿದ್ಯಾಶಿಷ್ಯರು ಈ ಮೂರೂ ಜನರು ಕೂಡ ಕ್ರಮೇಣ ಆಮೇಲೆ ಏನು ಪೀಠವನ್ನು ತಗೊಳ್ತಾರೆ, ಮೂರೂ ಜನರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರ ಶಿಷ್ಯರೇ. ಅದಕ್ಕೆ ಪರಮಗುರುಂಚಮೇ ಒಂದೇ ಅಂತಂತಾರೆ. ಪರಮಗುರುಗಳು ಪದ್ಮನಾಭ ತೀರ್ಥರು ಟೀಕಾಕೃತ್ಪಾದರಿಗೆ ಪರಮಗುರುಗಳಾಗಬೇಕಾಗಿದ್ದರೆ ಅಕ್ಷೋಪಿ ತೀರ್ಥರು ಪದ್ಮನಾಭ ತೀರ್ಥರಲ್ಲೇ ಅಧ್ಯಯನ ಮಾಡಿರಬೇಕಲ್ಲ. ಮಹಾನುಭಾವರು ಪರಮಗುರುಗಳ ಬಗ್ಗೆ ಬಹಳಷ್ಟು ಗೌರವ ತೋರಿಸಿದ್ದಾರೆ. ಎಲ್ಲ ಜ್ಞಾನಿಗಳು ನಾರಾಯಣ ಪಂಡಿತಾಚಾರ್ಯರು ನ್ಯಾಯದೀಪಿಕಾ ಅಂತ ತಾವು ಇದಕ್ಕೆ ರಚನೆ ಮಾಡಬೇಕಾಗಿದ್ದರೆ ಅನುವ್ಯಾಖ್ಯಾನಕ್ಕೆ ಇರೋದು ನ್ಯಾಯಸುಧಾ, ಅದಕ್ಕೆ ಸನ್ಯಾಯ ರತ್ನಾವಲಿ. ನಮಸ್ಕಾರ ಮಾಡಬೇಕಾಗಿದ್ದರೆ ಮೊದಲು ಸನ್ಯಾಯ ರತ್ನಾವಲಿಕಾರರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂದರೆ ಸಾಧಾರಣ ಈಗೆಲ್ಲ ಪದ್ಧತಿ ಬೇರೆ ಇದೆ. ಈಗ ಅವರು ತವಳವರು, ಈ ಕಡೆ ಇವರು ಘಟ್ಟದ ಮೇಲ್ನವರು, ಘಟ್ಟದ ಕೆಳಗಿನವರು, ಅವ್ರಿಗೆ ಇವ್ರು ನಮಸ್ಕಾರ ಮಾಡ್ತಿರಲಿಲ್ಲ, ಇವ್ರಿಗೆ ಅವ್ರು ನಮಸ್ಕಾರ ಮಾಡ್ತಿರಲಿಲ್ಲ. ಹೀಗೆಲ್ಲ ಇವತ್ತಿನ ಕೆಟ್ಟ ಪದ್ಧತಿ ಅವ್ರಿಗೂ ಹಚ್ಚಿಬಿಡ್ತಾರೆ ಕಡೆಗೆ. ಜ್ಞಾನಿಗಳಲ್ಲವೆಲ್ಲ ಪದ್ಧತಿ ಇರಲಿಲ್ಲ. ಪಂಡಿತಾಚಾರ್ಯ ನಮಸ್ಕಾರ ಮಾಡಿದ್ದನ್ನು ಸ್ಪಷ್ಟ ನೋಡಬಹುದು. ಅವರಲ್ಲಿ ಪ್ರಭೇದ ಇಲ್ಲ ಅಂತನ್ನೋದನ್ನು ಅವಶ್ಯ ಕಾಣಬಹುದು. ಅದನ್ನು ಅವರು ನಮಸ್ಕಾರ ಮಾಡಿ ಅವರು ಹೇಳದೇ ಇರೋ ಕೆಲವು ಅರ್ಥಗಳನ್ನು ಕೂಡ ಅವರು ಬಿಟ್ಟಿದ್ದನ್ನು ನಾನು ಒಂದಷ್ಟು ಹೇಳ್ತೇನೆ ಹೀಗೆ ಪ್ರತಿಜ್ಞೆ ಮಾಡಿದ್ದನ್ನು ನೋಡಬಹುದು. ಈ ರೀತಿಯಲ್ಲಿ ಸಮಸ್ತ ಜ್ಞಾನಿಗಳಿಂದ ಗಗೀಯಮಾನರಾಗಿರ್ತಕ್ಕಂತಹ ಆಚಾರ್ಯರ ಶಿಷ್ಯರಲ್ಲಿ ಅಗ್ರೇಸರು ವಿಷ್ಣುತೀರ್ಥರ ನಂತರದಲ್ಲಿ ಇವರದ್ದೇ ಸ್ಥಾನ. ವಿಷ್ಣುತೀರ್ಥರದ್ದು ಇನ್ನೂ ದೊಡ್ಡ ಸ್ಥಾನ. ಆ ಕ್ರಮದಲ್ಲಿ ಇರತಕ್ಕಂತಹ ಮಹಾನುಭಾವರ ಆರಾಧನಾ ಮಹೋತ್ಸವ. ಪೂರ್ಣಪ್ರಜ್ಞ ಕೃತಂ ಭಾಷ್ಯಂ ಆದೌ ತದ್ ಭಾವಪೂರ್ವಕಂ ಯೋ ವ್ಯಾಕರೋತ್. ಭಾವಪೂರ್ವಕವಾಗಿ ಯಾರು ಮೊದಲಿಗೆ ವ್ಯಾಖ್ಯಾನ ಮಾಡಿದರೋ ಅಂಥವರಿಗೆ ನಾವು ನಮಸ್ಕಾರ ಮಾಡ್ತೇವೆ ಅಂತ ಅವರ ಚರಮಶ್ಲೋಕ ಕೂಡ ಅದನ್ನೇ ವರ್ಣನೆ ಮಾಡಿರ್ತಕ್ಕಂಥದ್ದು. ಅಂತಹ ನರಹರಿ ತೀರ್ಥರು ಎಷ್ಟು ಕೊಂಡಾಡಿದ್ದಾರೆ. ಯಮಕ ಭಾರತದ ವ್ಯಾಖ್ಯಾನ ಮಾಡಬೇಕಾಗಿದ್ದರೆ ಬಹಳ ಕೊಂಡಾಡಿದ್ದಾರೆ ಇವರನ್ನ. ಇವರು ಮಹಾಭಾರತ ಪ್ರವಚನಕ್ಕೆ ಕೂತರು ಅಂತಂದ್ರೆ ಆಚಾರ್ಯರಂತೆ ಕಾಣ್ತಾ ಇದ್ರು. ಇವರಿಗೆ 100 ರೀತಿಗಳು ಗೊತ್ತಿದ್ದುವು. ಅಷ್ಟೇ ಅಲ್ಲ, 3 ಭಾಷೆಗಳು ಗೊತ್ತಿತ್ತು. ಸ್ಪಷ್ಟ ಇಡೀ ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ರು ತಾತ್ಪರ್ಯ ನಿರ್ಣಯ ಕ್ರಮದಲ್ಲಿ ಅಂತ ಅವರಿಗೆ ನಮಸ್ಕಾರ ಯೋ ಭಾರತೇನ, ಭಾರತದಿಂದಲೇ ಸಂಚಲನ ಮಾಡ್ತಾ ಇದ್ರು ಅಂತಂದಿದ್ದಾರೆ ಅವರನ್ನು. ಈ ಕ್ರಮದಲ್ಲಿದ್ದ ಅದಕ್ಕೆ ಅವರನ್ನ ಭಟ್ಟರು ಅಂತ ಕೂಗ್ತಿದ್ದು. ಅದು ಅನ್ವರ್ಥಕ ನಾಮಧೇಯ. ಅಂತಹ ಪದ್ಮನಾಭ ತೀರ್ಥರು ಅವರನ್ನು ಕಂಡಾಗ ಹ್ಯಾಕೆ ಕಾಣಬೇಕು? ಸಾಧಾರಣ ಅವರು ವೃಂದಾವನ ನೋಡಿದವ್ರಿಗೆ ಗೊತ್ತು. ದೊಡ್ಡ ವೃಂದಾವನ, ದೊಡ್ಡ ಗಾತ್ರ ಬಹಳ ದೊಡ್ಡದು. ಅದು ಒಳಗಿದ್ದ ಅವರ ಪ್ರಭಾವವೂ ಅಷ್ಟೇ ದೊಡ್ಡದು. ಅದನ್ನು ನೋಡಿ ಆ ಕ್ರಮದಲ್ಲಿ ಅವರಲ್ಲಿ ನಾವು ಬೇಡಬೇಕಾದದ್ದು ಅವರ ಕೃಪಾಲವೇ ಹೊರತು ಇವತ್ತು ಅದನ್ನೊಂದು ಕಾಶ್ಮೀರ ಮಾಡಿ ಕೂತುಬಿಟ್ಟಿದ್ದಾರೆ. ದಕ್ಷಿಣ ದೇಶದ ಕಾಶ್ಮೀರ ಅಲ್ಲ, ಈ ಕಾಶ್ಮೀರಕ್ಕೆ ಪಾಕಿಸ್ತಾನದವರು ಇವರು ಹೊಡೆದಾಡ್ತಾರಲ್ಲ ಹಾಗೆ. ಇದು ನಮ್ಮದು 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 ಹೊಡೆದಾಟ. ಅದೇ ಅದಕ್ಕೋಸ್ಕರ ಅವ್ರ ಜ್ಞಾನಿಗಳನ್ನು ಬಳಕೆ ಮಾಡಿಕೊಳ್ಳೋದಾ? ಬೆಳಗ್ಗೆ ಬಂದು ಹಸ್ತೋದಕ ಮಾಡಿ ಹೋಗೋದು, ಈ ಸತಿ ಏನೋ ತಪ್ಪಿಸಿದ್ದಾರೆ ಅದನ್ನು. ಬೆಳಗ್ಗೆ ಒಬ್ಬರು ಬಂದು ಹಸ್ತೋದಕ ಕೊಟ್ಟು ಹೋಗೋದು, ಇನ್ನೊಬ್ಬರು ಬಂದು ಇನ್ನೊಬ್ಬರು. ಮೂಲ ವೃಂದಾವನಕ್ಕೆ ಇಷ್ಟು ದೊಡ್ಡ ಅಪಚಾರ ಅಂದರೆ ಅದು ನಮ್ಮಲ್ಲಿ ಮಾತ್ರ, ಅದು ಪದ್ಮನಾಭ ತೀರ್ಥರಿಗೆ ಮಾತ್ರ, ಇನ್ಯಾರಿಗೂ ಅಲ್ಲ. ಇಷ್ಟು ದೊಡ್ಡ ಅಪಚಾರ ಇವೆಲ್ಲ ಇದ್ಯಾವುದೂ ಕೂಡ ಅದು ಸಾತ್ವಿಕರಿಂದ ಶ್ಲಾಘನೀಯ ಅಲ್ಲ ಅದು. ಆದರೆ ಸಾತ್ವಿಕರು ಆ ಯಾವ ಗದ್ದಲಗಳಿಗೂ ಕೂಡ ಕಿವಿ ಕೊಡದೆ ಅವರನ್ನು ಈ ಕ್ರಮದಲ್ಲಿ ಕಾಣಬೇಕು. ಆಚಾರ್ಯರು ಪರಮಾನುಗ್ರಹಕ್ಕೆ ಪಾತ್ರರು. ಟೀಕಾಕೃತ್ಪಾದಾದಿ ದೊಡ್ಡ ದೊಡ್ಡ ಯತಿವರಣ್ಯರಿಗೂ ಕೂಡ ಅನುಗ್ರಹ ಮಾಡಿದವರು. ಅಂಥ ಮಹಾನುಭಾವರನ್ನು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು. ಅದಾಗಲಿಲ್ಲ ಅಂತಂದ್ರೆ ಒಮ್ಮೊಮ್ಮೆನಾರು ಕಡೆಗೆ ಅವರ ಆರಾಧನಾ ಮಹೋತ್ಸವದಲ್ಲಾದರೂ ಇದು ನಿಜವಾಗಿಯೂ ಆರಾಧನಾ. ಅವರು ಹೋಗಿಬಿಟ್ರು ಅಂತ ಅವರು ಉತ್ಸವ ಮಾಡಿಕೊಂಡು ಸಂತೋಷ ಪಡೋದಲ್ಲ. ಅವತ್ತಿನ ದಿವಸವಾದರೂ ಅವರು ಮಾಡಿದ ಮಹೋಪಕಾರವನ್ನು ಸ್ಮರಣೆ ಮಾಡಿ ಅವತ್ತು ನಾವೊಂದಿಷ್ಟು ಅನ್ನೋದಕವನ್ನು ಸ್ವೀಕಾರ ಮಾಡಿದರೆ ಆಗದೇನಾಗುತ್ತದೋ ಅದು ಪವಿತ್ರತಮ ಆಗುತ್ತೆ. ನಾವು ಕೃತಜ್ಞರಾಗ್ತೇವೆ ಆ ಕಾಲಕ್ಕೆ. ಆ ಕ್ರಮದಲ್ಲಿ ಪದ್ಮನಾಭ ತೀರ್ಥ ಗುರುಗಳು ಅಂತಹ ಮಹಾನುಭಾವರು ಇದು ಈ ಕೆಲವೆಲ್ಲ ವಿಚಾರಗಳನ್ನೆಲ್ಲ ಇನ್ನೂ ನಮ್ಮ ಆಚಾರ್ಯರು ಮಣಿಮಂಜರಿ ವೈಭವ ಅಂತ ಅದರಲ್ಲಿ ಇನ್ನಷ್ಟು ಮಹತ್ವ. ಅವರ ಕನಸುಗಳನ್ನು ಅವರು ಏನೇನು ಇಟ್ಟುಕೊಂಡಿದ್ರು, ಅವರ ಕನಸನ್ನು ವ್ಯಾಸರಾಜರು ಹೇಗೆ ಸಾಕಾರಗೊಳಿಸಿದರು. ಇಡೀ ಪ್ರದೇಶ ವೈಷ್ಣವ ಸಾಮ್ರಾಜ್ಯ ಆಗಬೇಕು ಅನ್ನೋದರ ಅವರ ಕನಸೇನಿತ್ತು. ಅದಕ್ಕೆ ಆ ಶಾಸನ ಮುಂತಾದವುಗಳನ್ನೆಲ್ಲ ಉಲ್ಲೇಖ ಮಾಡಿ ಬಹಳ ಸೊಗಸಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಮಣಿಮಂಜರಿ ವೈಭವ ಅಂತ ಅವರ ಗ್ರಂಥದಲ್ಲಿ. ಅಂದರೆ ಆ ಕ್ರಮದಲ್ಲಿ ಇದನ್ನೆಲ್ಲ ನಮ್ಮ ಆಚಾರ್ಯರು ನವೃಂದಾವನ ಗಡ್ಡೆಗೂ ಹೋದಾಗ ಅಲ್ಲಿ ಎದುರುಗಡೆ ಕೂತ್ಕೊಂಡು ಇಷ್ಟೆಲ್ಲ ಹೇಳಿದ್ದಿದ್ದು. ನಮ್ಮ ಆಚಾರ್ಯ ಹೇಳಿದ್ದನ್ನೇ 1-2 ಅಕ್ಷರ ಇಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಇದರಿಂದ ಏನಾರು ಪದ್ಮನಾಭ ತೀರ್ಥರಲ್ಲಿ ನಿಮಗೆ ಭಕ್ತಿ ಶ್ರದ್ಧಾ ಬಂದಿದ್ದರೆ ಅದೆಲ್ಲವೂ ಅಸ್ಮದ್ ಗುರುವಂತರ್ಗತ ಅನೇಕ ಜ್ಞಾನಿಗಳಿಂದ ಲಾಲಿತ ಪಾದಪಲ್ಲವರಾದಂತಹ ಪದ್ಮನಾಭ ತೀರ್ಥ ಗುರುವಂತರ್ಗತ ಶ್ರೀಮದ್ ಆಚಾರ್ಯರ ಹೃತ್ಕಮಲ ಮಧ್ಯ ನಿವಾಸಿ ವಾಸವಿ ಸೂನ್ ವೇದವ್ಯಾಸ ದೇವರು ಆತನಿಗೆ ಅವನು ಪ್ರೀತನಾಗಲಿ ಅನ್ನೋ ದೃಷ್ಟಿಯಲ್ಲಿ ಅವನ ಪಾದಕ್ಕೆ ಇದನ್ನು ಒಪ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಪ್ರಜಾಭ್ಯ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹಿಮಹೀಷಾ ಗೋ ಬ್ರಾಹ್ಮಣೇಭ್ಯೋ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತ